ಎಸ್ ವೀಕ್ಷಕ ನಮಸ್ಕಾರ. ನಾನಿಂದ ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ, ಇವತ್ತು ನಾಡ ಕಚೇರಿಗೆ ಬಂದಿದ್ದೀನಿ. ನಾನು ಬಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಆಯ್ತು ಬಂದಿಲ್ಲಿ. ಹಾಗಾಗಿ ಒಂದಷ್ಟು ಸಾರ್ವಜನಿಕರು ಒಂದು ಮಾಹಿತಿಗಳನ್ನ ಕೇಳ್ತಾ ಇದೆ, ಅವರವರ ಸಮಸ್ಯೆಗಳೇನು ಮತ್ತು ಯಾವ ವಿಚಾರಗಳಿಗೆ ಅರ್ಜಿ ಹಾಕಕ್ಕೆ ಬಂದಿದ್ರ ಅಂತ ಕೂಡ ಕೇಳ್ತಾ ಇದೆ. ಒಂದಷ್ಟು ವಿಚಾರಗಳು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಯಾವ ವಿಚಾರಕ್ಕೆ ಕೂಡ ಅಂತ ಜನ ಬಂದು ಇವತ್ತು ಇಷ್ಟು ವೃದ್ಧರು ಮತ್ತೆ ಅಂಗವಿಕಲರು, ವಯಸ್ಸಾದವರು ಎಲ್ಲರೂ ಕೂಡ ಬನ್ನೂರು ನಾಡ ಕಚೇರಿಯ ಮುಂಭಾಗದಲ್ಲಿ ಅರ್ಜಿ ಇಟ್ಕೊಂಡು ನಿಂತಿದ್ದಾರೆ. ಯಾವ ವಿಚಾರಕ್ಕೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು ವಿಚಾರ ಏನು ಅಂತಂದ್ರೆ, ಫಸ್ಟ್ ವಿಚಾರ ಒಂದು ಮಾಹಿತಿ ಕೊಡುವಂಥದ್ದು ಏನು ಅಂದ್ರೆ, ರಾಜ್ಯದ ಜನತೆಗೆ ಹಾಗೇನೆ ನಮ್ಮ ತಾಲೂಕಿನ ಜನತೆ ಮತ್ತೆ ಮೈಸೂರು ಜಿಲ್ಲೆಯ ಜನತೆಗೆ ಗೊತ್ತಿಲ್ಲದಿರೋ ವಿಚಾರಗಳೇನು ಅಂತಂದ್ರೆ, ನೀವು ಆನ್ಲೈನ್ ಅರ್ಜಿನ ಕೇವಲ ನಾಡ ಕಚೇರಿಗಳಿಗೆ ಅಥವಾ ಆಫೀಸರ್ಗಳಿಗೆ, ಕಂದಾಯ ಆಫೀಸ್ ಮಾತ್ರ ಹೋಗಿ ಹಾಕ್ಬೇಕಾಗಿಲ್ಲ, ಕ್ಯೂನಲ್ಲಿ ನಿಂತ್ಕೊಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ. ಆನ್ಲೈನ್ ಗ್ರಾಮವನ್ನಲ್ಲಿ, ಕರ್ನಾಟಕವನ್ನಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳೇನಿದೆ ನಿಮ್ಮ ವೆಬ್ಸೈಟ್ಗಳಲ್ಲಿ ಕೂಡ ಹಾಕ್ಬೋದು, ಜೊತೆಗೆ ನಿಮ್ಮ ಮೊಬೈಲ್ ಕೂಡ ಹಾಕ್ಬೋದು. ಜೊತೆಗೆ ಇಲ್ಲೇ ನೋಡ್ತಾ ಇದ್ದೀರಾ, ಇಷ್ಟು ಜನ ಬರೋ ಅಂತ ಅವಶ್ಯಕತೆ ಕೂಡ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಕೂಡ ಆನ್ಲೈನ್ ಅಲ್ಲಿ ಹಾಕ್ಬೋದು. ಅದು ಕೂಡ ಗೊತ್ತಿದೆಯೋ ಗೊತ್ತಿಲ್ಲ ನಿಮ್ಗೆ. ಉದಾಹರಣೆಗೆ ಒಂದು ವಂಶವೃಕ್ಷ ಮಾಡಿಸ್ಬೇಕು ಅಂದ್ಕೊಳ್ಳಿ, ವಂಶವೃಕ್ಷ ಮಾಡಿಸೋದು ಕೂಡ ನೀವು ಪ್ರೈವೇಟ್ ವೆಬ್ಸೈಟ್ಗಳು, ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಪ್ರೈವೇಟ್ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕೂಡ ನೀವು ಹಾಕ್ಸ್ಬೋದು. ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತದು. ಅದನ್ನ ಆ ಸಂಬಂಧಪಟ್ಟಂತ ತಾಲೂಕು ಆಫೀಸರ್ ಅದು ನೋಡಿ ಅದನ್ನ ತಂಬಿಸ್ಕೊಡುವಂಥದ್ದು ಮತ್ತೆ ಸಿಗ್ನೇಚರ್ ಮಾಡೋದು ಕೂಡ ಆಗುತ್ತೆ. ಹಾಗೇನೆ ಮುಖ್ಯವಾಗಿ ಈಗ ಇರುವಂತ ಸಮಸ್ಯೆ ಏನು ಅಂತಂದ್ರೆ, ಪೆನ್ಷನ್ ವ್ಯವಸ್ಥೆ ಏನು ರಾಜ್ಯ ಸರ್ಕಾರ ಏನ್ ನಿಮ್ಮ ನಿಯಮಾವಳಿ ಮಾಡಿದೆ, 40,000 ರೂಪಾಯಿ ಒಂದು ಅಧಿಕಾರಿಗಳ ಸೂಚನೆ ಕೊಟ್ಟಿರ್ಬೋದು ಅಥವಾ ಒಂದು ನಿಯಮ ಕೂಡ ತಂದಿರಬಹುದು. 40,000 ರೂಪಾಯಿ ಪೆನ್ಷನ್ ಹೋಲ್ಡರ್ಗಳಿಗೆ. ಏನೋ ಈಗ ಉದಾಹರಣೆಗೆ ತಾವು ನೋಡ್ತಾ ಇದ್ರೆ ಅಲ್ಲಿ ವೃದ್ಧರು ಕೂತಿದ್ರೆ ಅವ್ರೇನು ಕೂಡ ಕೆಲಸ ಮಾಡಲ್ಲ, ಅವ್ರಿಗೆ ಪೆನ್ಷನ್ ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಅವ್ರಿಗೆ ಇನ್ಕಮ್ 40,000 ರೂಪಾಯಿ ಅಂತ ತೋರಿಸುತ್ತೆ. ಅವ್ರು ನಿಜವಾಗ್ಲೂ 40,000 ರೂಪಾಯಿನ ಸಂಪಾದನೆ ಮಾಡಕ್ಕಾಗತ್ತಾ? ಆ ವಯಸ್ಸಲ್ಲಿರುವಂತವ್ರು ಮತ್ತೆ ಅವ್ರ ಅಂಗವಿಕಲರಾಗಿ ಪಾಪ ಬಹಳ ವಯಸ್ಸಾದವರು ಕೂಡ ಇದ್ದಾರೆ. ಈ ರೀತಿಯಾಗಿ ರಾಜ್ಯ ಸರ್ಕಾರ ಮಾಡಿರುವಂತ ಎಡವಟ್ಗಳಿಗೆ ಇವತ್ತು ಅಧಿಕಾರಿಗಳಿಗೊಂದು ನೋಟಿಫಿಕೇಶನ್ ಕೂಡ ಹೋಗಿರುತ್ತೆ. ಮಿನಿಮಮ್ 40,000 ಹಾಕುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ಸಂಬಂಧಪಟ್ಟಂತವ್ರು ಯಾರು RIVA ಇರ್ತಾರೆ, ಆ ಗ್ರಾಮಗಳಿಗೆ ಹೋಗಿ ನಿಜವಾದಂತ ಅವರು ಇನ್ಕಮ್ ಜನರೇಟ್ ಎಷ್ಟಿದೆ ಅಂತ ಅವರು ನೋಡ್ಬೇಕು. ಅದು ಒಂದು, ಅದು ಸರ್ಕಾರ ಮಾಡಿರುವಂತ ಎಡವಟ್ಟಿಗೆ ಅಧಿಕಾರಿಗಳಿಗೆ ದೂಷಣೆ ಮಾಡ್ತಾರಂಥದ್ದು. ಕೆಲವೊಂದು ಅಧಿಕಾರಿಗಳು ನೀವು ಕರೆಕ್ಟಾಗಿ ಕೆಲಸ ಮಾಡೋದು ಕೂಡ ಜನಗಳು ಗೊತ್ತಾಗದೇ ಇರೋದು. ಮುಖ್ಯವಾಗಿ ಅಪ್ಲಿಕೇಶನ್ಗಳನ್ನ ನಿಮ್ಮ ಆನ್ಲೈನ್ ಗ್ರಾಮವನ್ನ ಏನಿದೆ ನಿಮ್ಮ ಗ್ರಾಮಗಳಲ್ಲಿ, ಗ್ರಾಮವನ್ನಾಗಿರ್ಬೋದು ಪ್ರೈವೇಟ್ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕೂಡ ಹಾಕ್ಬೋದು. ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದನ್ನ ಈಗ ಜಸ್ಟ್ ಉಪ ತಹಸೀಲ್ದಾರ್ ಅವರು ರೂಪಾ ಮೇಡಮ್ ಕೂಡ ನನಗೆ ಮಾಹಿತಿ ಕೊಟ್ಟರು. ನಾನಿಲ್ಲಿ ಮಾಡ್ತಿರೋ ಸುದ್ದಿ ವಿಚಾರ ಏನು ಅಂತಂದ್ರೆ, ಕೆಲವೊಂದು ಮುಟ್ಟಾಳ ಅಧಿಕಾರಿಗಳು ಮಾಡಿರುವಂತ ಎಡವಟ್ ಕೆಲಸಗಳಿಗೆ ಜಮೀನು ವಿಚಾರದಲ್ಲಿ, ಅಂದ್ರೆ ಪೋತಿ ಖಾತೆ ಆಗಿರ್ಬೋದು, ಕೆಲವೊಂದು ಬೇರೆ ಬೇರೆ ಈಗ ಅಣ್ಣ ತಮ್ಮ ಹೆಸರಲ್ಲಿ ಕೋಡ್ ಚೇಂಜ್ ಆಗುವಂಥದ್ದು, ಇವೆಲ್ಲ ಮುಟ್ಟಾಳ ಕೆಲಸ ಮಾಡೋದಕ್ಕೆ ಇವತ್ತು ಒಬ್ಬ ರೈತ ಕಷ್ಟಪಟ್ಕೊಂಡು ದುಡ್ಡು ಕಟ್ಕೊಂಡು AC ಕೋರ್ಟ್ಗೆ ಹೋಗಿ, DC ಕೋರ್ಟ್ಗೆ ಹೋಗಿ, ADL ಹತ್ರ ಹೋಗಿ ಅವ್ರನ್ನ ನಮಸ್ಕಾರ ಹೊಡೆದಿ, ಏನ್ರಿ ನಮ್ಮ ರೈತರ ಹಣೆ ಬರ. ಇವೆಲ್ಲ ಹೇಳಿದ್ರೆ ಕೆಲವೆಲ್ಲ ಉರಿ ನನ್ನ ಮೇಲೆ FIR ಹಾಕ್ಸ್ತಾರೆ, ನನ್ನ ಮೇಲೆ ದೂಷಣೆಗಳು ಮಾಡ್ತಾರೆ, ನನ್ನೇ ಅಪರಾಧಿ ನಂತರ ಮಾಡ್ತಾರೆ. ಅದಕ್ಕೆ ಪುರಾವೆ ಏನಿಲ್ಲ ಬಿಡಿ. ನೀವು ನನ್ನ ಅಪರಾಧಿ ಅಂತ ಹೇಳೋದಕ್ಕೆ ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ನೀವು ಅಧಿಕಾರಿಗಳು ಕೆಲಸ ಮಾಡ್ಬಿಟ್ರೆ ಜನ ಯಾರು ಏನಲ್ಲ, ರೈತರು ಸುಭಿಕ್ಷ ಆಗಿರ್ತಾರೆ ಅನ್ನೋಕ್ಕೆ ಇದು ನೇರ ಉದಾಹರಣೆ. ಮೇಡಮ್ ಈಗ 11:15 ಬಂದ್ರು. ನಾನು ಕೇಳಿದೆ, ಮೇಡಮ್ 11:15 ಬಂದಿದ್ರೆ ನೀವು ಅಂತ. ಪಾಪ ನಿನ್ನೆ ರಾತ್ರಿ ಲೇಟ್ ಆಗಿ ಹೋದ್ರಂತೆ. ಹಾಗಾಗಿ 11:15 ಬಂದ್ರು ರೂಪಾ ಮೇಡಮ್. ಅವ್ರಿಗೊಂದಷ್ಟು ಸಮಾಜ ಹೇಳಿದೆ, ನೋಡಿ ನೀವು ಇನ್ನೊಂದು ಒಬ್ರು ಮಹಿಳೆ ಅವ್ರು ಇಲ್ಲೇ ಇದಾರೆ, ಅವರು ತಾಲೂಕು ಆಡಳಿತಕ್ಕೆ ದುಡ್ಡು ಕಟ್ಟಿ ಸರ್ವೇರ್ನ ಕರಿಬೇಕು. ಅದು 2 ತಿಂಗಳು 3 ತಿಂಗಳು ಟೈಮ್ ಇರುತ್ತೆ. ಸರ್ವೆ ಮಾಡ್ಸಕ್ಕೆ ದುಡ್ಡು ಕಟ್ಟಿರ್ತಾರೆ, ಇಲ್ಲಿ ಬಂದು ಕಟ್ಟಿರ್ತಾರೆ ಸರ್ವೆ ಮಾಡ್ಸಕ್ಕೆ. ಹಣೆ ಬರ ಏನು ಅಂತಂದ್ರೆ, ಟಿ ನರಸೀಪುರ ತಾಲೂಕಿನ ತಾಲೂಕು ಅಧಿಕಾರಿಗಳ ಅವ್ಯವಸ್ಥೆ ಮತ್ತೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಏನು ಅಂತಂದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ಸರ್ವೇರ್ಗಳದ್ದು ಒಂದು ದೊಡ್ಡ ಸಮಾವೇಶ ಆಯ್ತು. ನಮ್ಮನ್ನು ತಗೊಳ್ಳಿ ನೀವು, ಪ್ರೈವೇಟ್ ಸರ್ವೇರ್ಗಳನ್ನ ಸರ್ಕಾರ ತಗೊಳ್ಳಿ ನೀವು ಅಂತ. ತಗೊಳ್ಳಿಲ್ಲ, ಯಾಕೆಂದ್ರೆ ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ. ಮತ್ತೆ ತಗೊಂಡ್ಮೇಲೆ ಅವರು ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಸರ್ಕಾರದ ಎಲ್ಲ ವಿಚಾರಗಳು ಕೂಡ ನೀತಿ ನಿಯಮಗಳು ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ತಗೊಳ್ಳಲ್ಲ. ಇವತ್ತು ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಹೋಬಳಿಗಳಲ್ಲಿ ಸರ್ಕಾರಕ್ಕೆ ಕೆಲಸ ಮಾಡುವಂತ ಸರ್ವೇರು, ತಾಲೂಕು ಸರ್ವೇರ್ ಎಷ್ಟು ಜನ ಇದ್ರೆ ಗೊತ್ತಾ? ತಾಲೂಕು ಟಿ ನರಸೀಪುರ ತಾಲೂಕು ಸರ್ವೇರ್ 2 ಇದಾರಂತೆ, ಗೌರ್ಮೆಂಟ್ ಸರ್ವೇರು 2 ಇರೋದು ಅಂತ ಮೇಡಮ್ ಹೇಳಿದ್ ನನಗೂ ಕೂಡ ಗೊತ್ತಿರಲಿಲ್ಲ. ಹಾಗೇನೆ ಪ್ರೈವೇಟ್ ಸರ್ವೇರ್ ತಗೋತಾರೆ. ನೋಡಿ, ಒಂದು ಹಣೆ ಬರ ಏನು ಅಂತಂದ್ರೆ, ಕೆಲವೊಂದು ಕಾನೂನಾತ್ಮಕವಾಗಿ ಪ್ರೈವೇಟ್ ಸರ್ವೇರ್ನ ತಗೊಂಡ್ರೆ ಅಥವಾ ಪ್ರೈವೇಟ್ ಸರ್ವೇರ್ನ ಬಂದು ರೈತರ ಜಮೀನು ಅಳತೆ ಮಾಡಿದ್ರೆ ಅದು ಲೀಗಲ್ ಆಗಿ ಕಾನೂನಲ್ಲಿ ತಗೊಳ್ಳೋದೇ ಇಲ್ಲ. ಒಂದು ಹಣೆ ಬರ. ಇಡೀ ರಾಜ್ಯದ ಸರ್ವೇರ್ಗೋಸ್ಕರ ಇವತ್ತು ಸರ್ವೆ ಓದಿರುವಂತವ್ರು ಮತ್ತೆ ಏನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಇರುವಂತ ಸರ್ವೆ ಇರುವಂತ ಎಲ್ಲ ವ್ಯಕ್ತಿಗಳು ಕೂಡ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಒಂದು ಸಮಾವೇಶ ಮಾಡ್ತಾರೆ ಬೆಂಗಳೂರಿನಲ್ಲಿ. ಅದಕ್ಕೆ ರೈತ ಸಂಘಟನೆ ಕೂಡ ಸಹಾಯ ಮಾಡುತ್ತೆ. ಆದ್ರೆ ಸರ್ವೇರ್ ಯಾಕೆ ತಗೋತಾ ಇಲ್ಲ ಸರ್ಕಾರ?
ಸಂಬಳ ಕೊಡೋ ಕಾಸಿಲ್ಲ, ಇಡ್ದೇನೆ ಇರ್ಬೋದು ಅಥವಾ ಇನ್ನೇನ ಬೇರೆ ಬೇರೆ ಇರ್ಬೋದು. ಇವತ್ತು ತಾಲೂಕು ಸರ್ವೇಯರ್ಗಳು ಎಷ್ಟು ಜನ ಇದ್ದಾರೆ ಟಿ ನರಸೀಪುರದಲ್ಲಿ ಗೊತ್ತಿದೆ ನಿಮ್ಗೆ? ನಿಜವಾಗ್ಲೂ ಗೊತ್ತಿಲ್ಲ. ನೀವು ಆನ್ಲೈನ್ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ತಾಲೂಕು ಸರ್ವೇಯರ್ ಇರೋದು ಇಬ್ರು, ಗೌರ್ಮೆಂಟ್ ಸರ್ವೇಯರ್ ಅಂತ ಇರೋದು ಇಬ್ರು. ಇಡೀ ತಾಲೂಕಲ್ಲಿ 195 ಹಳ್ಳಿ ಬರುತ್ತೆ. ಟಿ ನರಸೀಪುರ ತಾಲೂಕು 195 ಹಳ್ಳಿ ಬರುತ್ತೆ. 195 ಹಳ್ಳಿಗೆ ಇಬ್ರು ಸರ್ವೇಯರ್ ಸಾಕಾ? ಇಬ್ರು ಮೇಂಟೈನ್ ಮಾಡಕ್ಕಾಗತ್ತಾ? ವರ್ಷ ಪೂರ್ತಿ ಮಾಡೋದು ನಮ್ಮ ರೈತರ ಜಮೀನು ಅಳಿಯಕ್ಕಾಗಲ್ವಲ್ರಿ ನೀವು? ಯಾವುದೇ ಸರ್ಕಾರ ಬಂದ್ರು ಇದೇ ಕತೆ. ಕೊನೆಗೆ ಬರೋದು ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳ ಮೇಲೆ ದೂಷಣೆ ಮಾಡುವಂಥದ್ದು. ಜೊತೆಗೆ ನೀವು ಯಾಕೆ ಸರ್ವೇಯರ್ಗಳನ್ನ ತಗೊಂಡಿಲ್ಲ ಅಥವಾ ಪ್ರೈವೇಟ್ ಸರ್ವೇರಿಗೆ ತಗೊಳಕ್ಕೆ ಯಾಕೆ ನೀವು ಅನುಮತಿ ಕೊಟ್ಟಿಲ್ಲ? ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ ತಾಲೂಕು ಆಡಳಿತ, ಸಂಬಂಧಪಟ್ಟಂತ ಬನ್ನೂರು ಹೋಬಳಿ ಆಡಳಿತ ವ್ಯವಸ್ಥೆಗಳು ಯಾಕೆ ನೀವು ಕಂದಾಯ ಇಲಾಖೆಯವರು ಮನವಿ ಕೊಟ್ಟಿದ್ದೀರಾ? ಅಥವಾ ನೋಡಿ, ಈಗ ಇಲ್ಲೇ ಒಬ್ರು ಇದ್ದಾರೆ, ಅವ್ರದ್ದು ಏನ್ ಕತೆ ಅಂತ ನಿಮ್ಗೆ ಕೇಳ್ತಾ ಹೋಗ್ತೀನಿ. ಆದ್ರೆ ಸಣ್ಣ ಪುಟ್ಟ ಅಪ್ಲಿಕೇಶನ್ ಇವತ್ತು ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಂದು ನಾಟಕ ಕಚೇರಿ ಮುಂದೆ ನಿಂತ್ಕೋತಾರೆ. ಬಂದವರು 33 ಹಳ್ಳಿ ಸೇರುತ್ತೆ. 33 ಹಳ್ಳಿಗೂ ಮಿನಿಮಮ್ 10 ಕಿಲೋಮೀಟರ್ ಸರೌಂಡಿಂಗು. ಪಾಪ ರುದ್ರು ಬರ್ತಾರೆ, ಮಕ್ಕಳು ಪುಟ್ಟ ಮಕ್ಕಳು ಕರ್ಕೊಂಡ್ ಬರ್ತಾರೆ. ಯಾಕೆ ಇವರೆಲ್ಲ ಬರ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ಇದನ್ನ ಗ್ರಾಮವನ್ಗಳ ಕತೆ ಹೇಳ್ತೀನಿ ಕೇಳಿ. ಇಡೀ ತಾಲೂಕಿನ ಹಾಗೂ ಬನ್ನೂರು ಹೋಬಳಿಯ 33 ಹಳ್ಳಿಯ ಗ್ರಾಮವನ್ನಿನ ಕತೆಗಳೇನು ಅಂದ್ರೆ ಬಾಗ್ಲೇ ತೆಗೆಯಲ್ಲರಿ ಆಳದವು. ಕೆಲವರು ಬಾಗ್ಲೇ ತೆಗೆಯಲ್ಲ. ತಾವೇ ನೋಡ್ತಿದ್ದೀರಾ? ಗ್ರಾಮವನ್ಗಳು ನೀವು ಚೆಕ್ ಮಾಡಿ. ನಿಮ್ ಗ್ರಾಮದಲ್ಲಿ ಯಾವೊಂದು ಐಡಿ ಇರ್ತದೆ, ಅವನು ಬಾಗ್ಲೇ ತೆಗೆಯಲ್ಲ. ಗ್ರಾಮವನಲ್ಲಿ 50 ರೂಪಾಯಿ ಕೆಲಸಕ್ಕೆ 100 ರೂಪಾಯಿ ತಗೊಳ್ಳೋದು. ಇದೇ ವಿಚಾರ ಕಳೆಸರಿ ಕೂಡ ಸುದ್ದಿ ಮಾಡಿದ್ದೆ ನಾನು. ನೀವು ಜಿಲ್ಲಾಡಳಿತದ ವ್ಯವಸ್ಥಾಪಕರು ಯಾರು, ಡಿಸಿಯ ವ್ಯವಸ್ಥಾಪಕರು ಯಾರಿದ್ದೀರಾ ನೀವು? ಕಂದಾಯ ಇಲಾಖೆಯವರು ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಯಾವ ಗ್ರಾಮಗಳಲ್ಲಿ ಗ್ರಾಮವನ್ನು ತೆಗಿತಾ ಇಲ್ಲ. ನಿಮ್ಗೆ ರಿಜಿಸ್ಟ್ರೇಷನ್, ನಿಮ್ಗೆ ಇದು ಕೂಡ ಗೊತ್ತಾಗುತ್ತೆ ಯಾರು ಅಪ್ಲಿಕೇಶನ್ ಆಗ್ತಾ ಇದ್ರೆ, ಯಾವ ಐಡಿನಲ್ಲಿ ಅಪ್ಲಿಕೇಶನ್ ಬರ್ತಾ ಇಲ್ಲ. ಕಟ್ ಮಾಡಿ ಬಿಸಾಕಿ ಬೇರೆಯವ್ರು ಕೊಡಿ. ನೋಡಿ, ಎಷ್ಟೋ ಜನ ಎಂಪ್ಲಾಯಿಗಳಿದ್ದಾರೆ, ಓದಿರೋ ಮಕ್ಕಳುಗಳಿದ್ದಾರೆ, ಅಂತವ್ರು ಕೊಡಿ. ಗ್ರಾಮವನಗಳಲ್ಲಿ ಕೆಲವೊಂದು ಕರ್ನಾಟಕವನ್ನಲ್ಲಿ ಕೂಡ ನಾನು ಕಳೆಸರಿ ಸುದ್ದಿ ಮಾಡಿದೆ, ಕರ್ನಾಟಕವನ್ನಲ್ಲಿ ಏನಾಗಿದೆ ಅಂತ. ಅದೇ ತರ ಇವತ್ತು ಇಷ್ಟು ಜನ ಬಂದು ನಿಂತ್ಕೊಳ್ಳಕ್ಕೆ ಕಾರಣ ಏನು ಅಂತಂದ್ರೆ, ಸಣ್ಣ ಪುಟ್ಟ ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ನೀವು ನಿಮ್ಮ ಗ್ರಾಮವನಗಳಲ್ಲಿ ಹಾಕ್ಬೋದು, ಅವ್ರು ತೆಗೆಯಲ್ಲ. ಎಲ್ಲೋ ಬಾಗ್ಲಾಕೊಂಡು ಹೋಗಿರ್ತಾರೆ, ಫೋನ್ ಮಾಡಿದಾಗ ತೆಗಿತಾರೆ ಅನ್ನೋದು ಸಮಸ್ಯೆಗೆ ಇವತ್ತು ನಾಡ ಕಚೇರಿ ಮುಂದೆ ಇದು ದಿನನಿತ್ಯ ಸಮಸ್ಯೆ ಇದು. ಮತ್ತೆ ಇನ್ನೊಂದೇನು ಅಂದ್ರೆ ನೋಡಿ, ಹೆಣ್ಮಕ್ಳು ವಯಸ್ಸಾದವರೆಲ್ಲ ಕೂತಿರ್ತಾರೆ, ಕೂತ್ಕೊಳ್ಳಕ್ ಜಾಗ ಇಲ್ಲ ರೀ. ನಮ್ಮ ಮನೆ ಬರ ನೋಡಿ, ಇವ್ರು ಕಟ್ಟಂತ ಟ್ಯಾಕ್ಸ್ ಇವ್ರು ನಿಂತ್ಕೊಂಡು ಈ ಪಿಕ್ಚರ್ ಟ್ಯಾಕ್ಸ್ ಅಲ್ಲಿ ಟಿಕೆಟ್ ತಗೋತಾರೆ ಗೊತ್ತಾ? ಈ ಹಣೆ ಬರ ಇದು. ನಿಮ್ಗೇನು ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯನ್ರಿ ನಿಮ್ಗೆ? ಆಮೇಲೆ RTI ಕಾರ್ಯಕರ್ತರು ದಯವಿಟ್ಟು ನೀವು ಈ ಒಂದು ಸೆಂಟರ್ಗೆ, ಈ ಒಂದು ನಾಡ ಕಚೇರಿ ಸೆಂಟರ್ಗೆ ಯಾವ ಅನುದಾನಗಳು ಬಂದಿದೆ, ಯಾವ ಅನುದಾನದಲ್ಲಿ ಏನೇನು ಕೆಲಸ ಆಗಿದೆ, RTI ಕಾರ್ಯಕರ್ತರು ನೀವು ಹಾಕ್ರಪ್ಪ. ನಾವು ಹಾಕೊಂಡ್ರೆ ಕೆಲವರಿಗೆಲ್ಲ ಉರಿಯುತ್ತದೆ. ನಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಮಾಡಲಿ, ಬಂದು ಪುರಾವೆ ಇದ್ರೆ ಕೋರ್ಟಲ್ಲಿ ಮಾತಾಡಲಿ ಅವರು. ಹಾಗಾಗಿ ಬನ್ನಿ ಜಾಗ ಬಿಡಿ. ನೋಡಿ, ಅಲ್ಲಿ ಅಜ್ಜಿ ಒಬ್ರು ಕೂತಿದ್ದಾರೆ, ಕೂತ್ಕೊಳ್ಳಕ್ಕೂ ಒಂದು ಜಾಗ ಇಲ್ಲ. ಏನ್ ನೋಡ್ತಾ ಇದೀವಿ? ದೇವಸ್ಥಾನದಲ್ಲಿ ಏನು ನಿಂತ್ಕೋತಾರೆ? ದೇವಸ್ಥಾನದಲ್ಲಿ ಏನ್ ನಿಂತ್ಕೋತಾರೆ? ಹಂಗೆ ನಿಂತ್ಕೊಂಡಂತ ಹಣೆ ಬರ ಏನ್ರಿ ನಮ್ ಕತೆ? ಕರ್ನಾಟಕದ ಕತೆ ಹೆಂಗಾಗಿದೆ ಅಂತಂದ್ರೆ, ಬೇರೆ ರಾಜ್ಯಗಳು ಹೋಲಿಸ್ಕೊಂಡ್ರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವರೆಲ್ಲ ಮಾತಾಡ್ತಾರೆ. ಕನ್ನಡ ಸಂಘಟನೆಯವರು ಇಂಥವ್ರ ಬಗ್ಗೆ ಹೋರಾಟ ಮಾಡ್ಬೇಕ್ರಿ. ನೋಡಿ ಹೆಂಗ್ ನಿಂತು ಎಷ್ಟೊತ್ತಾರು ನಿಂತು ಕೇಳಿಸ್ತೀನಿ ನಿಮ್ಗೆ ಎಲ್ಲಾರು ಯಾವ್ಯಾವ ಸಮಸ್ಯೆಗಳೇ ನಿಂತವ್ರೆ. ಒಂದು ಇನ್ಕಮ್, ಮತ್ತೆ ಇನ್ನೊಂದು ವಂಶವೃಕ್ಷಕ್ಕೆ ಗ್ರಾಮವನಗಳಲ್ಲಿ ಮತ್ತೆ ಕರ್ನಾಟಕವನಲ್ಲಿ ಹಾಕ್ಬೇಕು. ಅದನ್ನ ತಾಲೂಕು ಆಫೀಸರು ನೈಜತೆ ಚೆಕ್ ಮಾಡಿ, ಜೊತೆಗೆ ಯಾರು ಅವ್ರು ಇರುತ್ತೋ RIV ಯಾರು ಇರ್ತಾರೆ ಅವ್ರ ಹತ್ರ ಲೀಸ್ಟ್ ಇರುತ್ತೆ. ಅವ್ರು ಯಾವ ಗ್ರಾಮದವರು, ಅವ್ರು ಯಾವ ವಂಶವೃಕ್ಷ ಅವ್ರ ಹತ್ರ ಕೂಡ ಇರುತ್ತೆ. ನೋಡಿ ಸೈನ್ ಹಾಕ್ಬೇಕು. ಎಷ್ಟು ಸುಲಲಿತವಾಗಿರೋದನ್ನ ಇವತ್ತು ದೊಡ್ಡ ಕಂಟಕ ಮಾಡ್ಕೊಂಡು ನಿಂತಿರೋಂಥ ಸಾರ್ವಜನಿಕರು ಇವತ್ತು ಗೊತ್ತಿಲ್ಲ ಎಷ್ಟು ಜನಕ್ಕೆ. ಮತ್ತೆ ಆಗ್ಲೇ ಹೇಳ್ತೀನಿ ನಿಮ್ಗೆ, ಪೆನ್ಷನ್ ವಿಚಾರ 40,000 ರೂಪಾಯಿ ಪೆನ್ಷನ್ ನ ಎಲ್ಲ ಅಧಿಕಾರಿಗಳು ಹಾಕ್ಬೇಕು ಅನ್ನೋ ಒಂದು ರೂಲ್ಸ್ ಮಾಡಿರ್ಬೋದು. ಎಲ್ಲ ಅಧಿಕಾರಿಗಳು 40,000 ರೂಪಾಯಿ ಪಾಪ ವೃದ್ಧರಿಗೆ, ವಯಸ್ಸಾದವ್ರಿಗೆ, ಅಂಗವಿಕಲರು ಎಲ್ರಿ ಹೋಗಿ ಅವರು ವರ್ಷಕ್ಕೆ 40,000 ರೂಪಾಯಿ ಸಂಪಾದನೆ ಮಾಡ್ತಾರ್ರಿ. ಈಗ ಎಷ್ಟೋ ಜನಕ್ಕೆ, ಉದಾಹರಣೆಗೆ ನಮ್ಮನೆಲ್ಲ ಇಬ್ರು ವೃದ್ಧ ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಾ ಇಲ್ಲ. ಕಾರಣ ಏನಂದ್ರೆ ಇನ್ಕಮ್ ತುಂಬಾ ಇದೆ ಅಂತ. ರಾಜ್ಯ ಸರ್ಕಾರ ಕೊಡ್ತಾ ಇರೋದು 2,000. ಅವ್ರು ಹೆಂಗ್ ಲೆಕ್ಕ ಹಾಕ್ತಾರೆ ಅಂತ ನಿಮ್ಗೊಂದು ಇಂಟಿಮೇಷನ್ ಹೇಳ್ತೀನಿ ಕೇಳಿ. ರಾಜ್ಯ ಸರ್ಕಾರ 40,000 ರೂಪಾಯಿ ಇದ್ರೆ ಪೆನ್ಷನ್ ಎಲ್ಲ ಸೇರಿ, ಎಲ್ಲ ದುಡ್ಡು ಸೇರಿ, ಕೇಂದ್ರ ಸರ್ಕಾರ ಕೊಡುವಂತ ಅನುದಾನ, ರೈತರು ಕೊಡುವಂತ ಒಂದು ಬೆಳೆ ದುಡ್ಡು, ಮತ್ತೆ ಅವ್ರಿಗೆ ಬರುವಂತ 2,000, ಹೆಣ್ಮಕ್ಳು ಬರುವಂತ 2,000, ಇದೆಲ್ಲ ಲೆಕ್ಕ ಹಾಕೊಂಡ್ರೆ 40,000 ರೂಪಾಯಿ ಆಗ್ಬಿಡುತ್ತೆ. ಈ ಒಂದು ಮಾನದಂಡದ ಮೇಲೆ ಇವ್ರಿಗೆಲ್ಲರಿಗೂ ಕೂಡ ಪೆನ್ಷನ್ ಕ್ಯಾನ್ಸಲ್ ಆಗಿರೋದು ಯಾರಿಗೂ ಗೊತ್ತಿಲ್ಲ. ಕೆಲವು ಗೊತ್ತಿದೆ, ಕೆಲವು ಗೊತ್ತಿಲ್ಲ. ಕಳೆದ ಸಾರಿ ಕಡೆ ಸುದ್ದಿ ಮಾಡಿದೆ.
ದಯವಿಟ್ಟು ನೀವು RIVRಗಳು ಯಾರು ಇರ್ತೀರಾ ಗ್ರಾಮವಾಸಿಗ ಇರೋ ಹತ್ರ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಅವ್ರು ನಿಜವಾಗ್ಲೂ 40,000 ರೂಪಾಯಿ ಬರ್ತಾ ಇದೆ ಅಂತ. ಉದಾಹರಣೆಗೆ ಇವ್ರನ್ನೇ ತಗೋಣ ನೋಡಿ, ಇಲ್ಲಿ ಅಜ್ಜಿ ಒಬ್ರು ಕೂತಿದ್ದಾರೆ, ಇವ್ರಿಗೆ ಯಾವ ಜಮೀನ್ ಇಲ್ಲ ಅನ್ಕೊಳ್ಳಿ ಅಥವಾ ಇದೆ ಅಂತ ತಿಳ್ಕೊಳ್ಳೋಣ. ಅಮ್ಮ ನಿಮ್ಗೆ ಜಮೀನ್ ಇದೆಯಾ? ಇಲ್ಲ ನೋಡಿ, ಅವ್ರ ಜಮೀನ್ ಇಲ್ಲ. ಮೋದಿ ಸರ್ಕಾರ ದುಡ್ಡು ಬರಲ್ಲ 2,000, ಮೊದಲೇ ಪೆನ್ಷನ್ ದುಡ್ಡು ಬರ್ತಾ ಇಲ್ಲ, ಪೋಸ್ಟ್ ಆಫೀಸ್ ದುಡ್ಡು ಬರ್ತಾ ಇದೆಯಾ? ಅಲ್ಲಿ ನಿಜ ಹೇಳ್ಬೇಕು ನೀವು. ವೃದ್ಧಾಪ್ಯ ವೇತನದ್ದು ಕೂಡ ದುಡ್ಡು ಬರ್ತಾ ಇಲ್ಲ. ಇವ್ರಿಗೆ ಹೆಂಗೆ 40,000 ರೂಪಾಯಿ ನೀವು RIVR ಡಿಕ್ಲೇರ್ ಮಾಡ್ತೀರಾ ಇವ್ರನ್ನ? ಯಾವ ಊರಮ್ಮ ನೀವು? ಬೀಡ್ನಳ್ಳಿ ಗ್ರಾಮ, ಇಲ್ಲೇ ಪಕ್ಕದ ಏನ್ ಬೀಡ್ನಳ್ಳಿ ಗ್ರಾಮ ಇಡೀ ರಾಜ್ಯದಲ್ಲಿ, ಹಾಗೆ ಇಡೀ ಮೈಸೂರು ಜಿಲ್ಲೆಯಲ್ಲಿ 2ನೇ ಧರ್ಮಸ್ಥಳ ಅಂತ ನಾನು ಏನ್ ಹೇಳ್ತೀನಿ, ಅದೇ ಗ್ರಾಮದ ಮಹಿಳೆಯವರು. ಒಂದು ರೀ ಕೂತ್ಕೊಳ್ಳಕ್ಕೂ ಜಾಗ ಇಲ್ವಲ್ರಿ, ಏನ್ರಿ ಇದೆಲ್ಲ ಏನ್ ವ್ಯವಸ್ಥೆ ರೀ ಇದು? ಈ ವ್ಯವಸ್ಥೆಗಳು ಯಾವತ್ತು ಹೋಗುತ್ತೀರಿ ಇದು ಕತೆ? ಹಂಗಾಗಿ ಕುಂತ್ಕೊಳ್ಳಕ್ಕೆ ನೋಡಿ, ಪಾಪ ಏನನ್ನ ಬಾಣಂತಿಯರು ಬಸ್ರಿಯರು ಬಂದ್ರೆ ಅವ್ರು ತಂಸಿಡ್ಬೇಕು ಮತ್ತೆ ಅವ್ರು ಸೈನ್ ಆಗ್ಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ದಾನೆ ಇವ್ರನ್ನೆಲ್ಲ ಈ ತರ ನಿಲ್ಸ್ಕೋತಾರಲ್ಲ. ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಬಂದಿರೋಂತ ಒಂದು ಶನಿ ಅಂತಾನೆ ಹೇಳ್ಬೋದು ಎಲ್ಲ ಅಧಿಕಾರಿ ವ್ಯವಸ್ಥೆಗಳಿಗೆ. ಹಾಗಾಗಿ ನೋಡಿ, ಪಾಪ ಏನ್ ಓದ್ತೀಯಪ್ಪ ನೀನು? ಏನಕ್ಕೆ ಬಂದಿದ್ಯಾ ಇಲ್ಲಿ? ನಿಮ್ ತಾಯಿ ಜೊತೆ ಬಂದ? ಏನು ಅಮ್ಮ ಏನಕ್ಕೆ ಬಂದಿದ್ದೀರಾ ನೀವು? ಬನ್ನಿ ಸಾರ್ವಜನಿಕವಾಗಿ ಮಾತಾಡಿದ್ರೆ ಕೆಲವರು ಅಧಿಕಾರಿಗಳಿಗೆ ಎಲ್ಲೆಲ್ಲೋ ಉರಿ ಬಂದ್ಬಿಡ್ತದೆ. ಅಮ್ಮ ಎಲ್ಲಿಂದ ಬಂದಿದ್ದೀರಾ? ಬನ್ನಿ. ಎಲ್ಲಿಂದ ಬಂದಿದ್ದೀರಾ? ಬನ್ನಿ ಮುಂದೆ ಬನ್ನಿ. ಎಲ್ಲಿಂದ ಬಂದಿದ್ದೀರಾ? ಹೆಗ್ಗೂರಿಂದ. ಏನ್ ಮಾಡ್ತಿಕ್ ಬಂದಿದ್ದೀರಮ್ಮ? ಇನ್ಕಮ್. ಏನಕ್ಕೆ ಇನ್ಕಮ್? ಯಾರಿಗೆ? ಮಗಳಿಗ? ಸ್ಕೂಲ್ ಸೇರಿಸಿದ್ರ? ಆಯ್ತು. ಈಗ ಎಷ್ಟರಾಯ್ತು ಬಂದು ನೀವು? 9 ಗಂಟೆ. ಈಗ ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. ಈಗ ಆಯ್ತು, 3 ಗಂಟೆ ಆಯ್ತು ಬಂದು. ಕ್ಯೂ ನಿಂತ. ನಿಮ್ಗೆ ಗೊತ್ತಿಲ್ಲ ಇನ್ಕಮ್ ಈ ಕಾನೂನು ಇಲ್ಲ. ಈಗ ಇವನ್ ಬಂದಲ್ಲ ಅವ್ರು ಮಾತ್ರ ಇವನೇ ಮಾಡಿರೋದು. ಈಗ ಅವನೇ ಮಾಡಿರೋದು. ಈಗ ಪಿಂಚಣಿ ಇಲ್ಲ ಹೆಂಗ್ಸ್ಕೊಳಗ, ಯಾರ್ಗ ಮುಸ್ಕರ್ ಓಟರ್ಗ ಪಿಂಚಣಿ ಇಲ್ಲ. ವಯಸ್ಸಾದವ್ರಗ 2,000 ಪ್ರಾಯದವ್ರಿಗೆ ಕೊಡೋದು, ಮುಸ್ಕಿರ್ಗಿಲ್ಲ ಅನ್ನೋದು. ಅವ್ರಗ 5 ತಿಂಗ 6 ತಿಂಗ ಆಗದ ಪಿಂಚಣಿ ಇಲ್ಲ ಅವ್ರಗ. ಮನೇಲಿ ನಡಿನೇದದ. ಅವ್ರು ಏನ್ ಮಾಡ್ತಾರ? ನಮ್ಮ ಮಲ್ಲೂರು. ಮಲ್ಲೂರು ಇದೆ ಪಕ್ಕದಳ್ಳಿ. ಏನಕ್ಕೆ ಬಂದಿ? ಇನ್ಕಮ್ ಕ್ಯಾಸ್ಟ್ ಒಂದೊಂದ್ ತಿಂಗಳಿಂದ ತಿರುಗ್ತಾಮಿ. ಆಗಿಲ್ಲ. ಯಾಕಂತಂದ್ರ ಈಗ ಬರೀ ಬರೀ ಅಂತಾರ, ಆಗಿದ್ರು ಆಗಿಲ್ಲ ಅಂತಾರ. ಹಿಂದೂ ಕಳಿಸ್ತಾರ. ಸೇರ್ಸಿ 4ನೇ ಕಿತ್ತ ಬಂದಿವಿ ನಾವು. ಈಗ ಈ ರೀತಿ ಮಾಡಿದ್ನಲ್ಲ, ಇವ್ನಿಗೆ ಏನಂತ ಬೈಬೇಕು ನಾವು? ಆಯ್ತು, ಒಂದ್ ನಿಮಿಷ ನೋಡಿ. ಪಾಪ ಮಹಿಳೆಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ. ಏನ್ ವಿಚಾರ ಗೊತ್ತಿಲ್ಲ ಅಂತಂದ್ರೆ, ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ಲಿ ಡಿವೈಡ್ ಆದಂತ ಅಧಿಕಾರಿ ವರ್ಗದ ವಿಚಾರಗಳಾಗಿ ಗೊತ್ತಿದೆ. ಆದ್ರೆ ಇಲ್ಲಿ ಅವ್ರು ಬರ್ತಾರೇನು ಅಂದ್ರೆ, ಇವ್ರಿಗೆ ಯಾಕೆ ಇನ್ಕಮ್ ಬೇಗ ಸಿಕ್ತಲ್ಲ ಕೈಗೆ ಅಂತಂದ್ರೆ, ಅಲ್ಲಿ ತಾಲೂಕು ಕಚೇರಿಗಳಲ್ಲಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಅವ್ರು ತಂಬಿಸ್ಕೊಟ್ಟು ಅದನ್ನ ಮೂವ್ ಮಾಡಿದ್ರೆ ಫಾರಂ ನ ಇವ್ರಿಗೆ ಇನ್ಕಮ್ ಬರುತ್ತೆ. ನೀವ್ ಏನ್ ಮಾಡ್ತಾ ಇದ್ರೆ ಅರ್ಥ ಆಗ್ತಿಲ್ಲ. ನಿಮ್ಮ ವೆಬ್ಸೈಟೇ ಸರಿ ಇಲ್ವಲ್ರಿ? ಕರ್ನಾಟಕ ರಾಜ್ಯ ಸರ್ಕಾರದ್ದು ನಿಮ್ಮ ದರಿದ್ರ ವೆಬ್ಸೈಟೇ ಸರಿ ಇಲ್ವಲ್ಲ? ಅಲ್ಲಿಗೆ ಹೋಗ್ರಿ ಅಂತ ಕಳಿಸ್ರು. ನರಸೀಪುರದಲ್ಲಿ ಅಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ನಿಮ್ ನಾಟಕ ಕಚೇರಿಗೆ ಅಂದ್ರು. ನರಸೀಪುರಕ್ಕೆ ಹೋಗಿದ್ ಬಂದು ಸೋಮವಾರ, ಬುಧವಾರ ಬಂದ ಕಂಪ್ಯೂಟರ್ ಕೆಟ್ಟಾಗದ ಅಂತ. ಈಗ ಒಂದ್ ವಾರ, ಈಗ 15 ದಿನದಿಂದ ತಿರುಗ್ತಾಮಿ. ಈ ಕಾನೂನ ಮಾಡ್ಬಿಟ್ಟು ನಮ್ಗೆ ಇಷ್ಟು ತೊಂದ್ರೆ ಕೊಟ್ನಲ್ಲ. ಅಪಾಯ ಹಂಗ್ ಮಾಡೇ ಇಲ್ಲ ಅವನು. ಇವ್ ಹಿಂಗ್ ಮಾಡಿದ್ನಲ್ಲ. ಈಗ 2,000 ಬರಕು ತಿರ್ಗಾ ಅರ್ಜಿ ಹಾಕ್ರಿ ಅಂತ ಹಾಕನ. ತಿರ್ಗಾ ಅರ್ಜಿ ಹಾಕ್ರಿ ಅಂತ ಹಾಕನ. ಕೈಲಾಗ್ದವ್ರ ಎಲ್ಲಿ ಕರ್ಕೊಂಬ ನಾವು? ಎಲ್ಲಿ ಕರ್ಕೊಂಬಪ್ಪ? ಮತ್ತೆ ಅರ್ಜಿ ಹಾಕಿ ಅಂತ ಕಿವಲ್ ಕುಂಚನ. ತಿರ್ಗಾ ಅರ್ಜಿ ಹಾಕು ಅಂತ ಅವ್ರ. ಏನ್ ಮಾಡೋದಕ್ಕ ನಾವು? ಮುದ್ಕಿರಿ ಎಲ್ಲಿ ಗೊತ್ಕೊಂಬ ನಾವು? ಅವ್ರ ಕೈಲಾಗ್ದವ್ರ ಹೇಳಿ ನೀವೇ. ಅವ್ರು ಹೇಳಿದೇನು ಅಂತಂದ್ರೆ, ಏನು ಕೆಲವೊಂದು ನಾನು ಆಗ್ಲೇ ಕಳೆದ ಸಾರಿ ಕೂಡ ಸುದ್ದಿ ಮಾಡಿದೆ. ಏನು ಅಂತಂದ್ರೆ, ಕೆಲವೊಂದು ಫೇಕ್ ಅಕೌಂಟ್ಗಳಲ್ಲಿ ದುಡ್ಡು ತಗೋತವ್ರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಒಂದಷ್ಟು ರಾಜ್ಯ ಸರ್ಕಾರ ಕೊಟ್ಟಂತ ಮಹಿಳಾ ಉಚಿತ ಭಾಗ್ಯಗಳ ಯೋಜನೆಗಳ ವಿಚಾರಗಳಾಗಿ ಅದನ್ನ ಎಲ್ಲ ಕೂಡ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ, ಮತ್ತೆ ತಿದ್ದುಪಡಿ ಮಾಡ್ತಾವ್ರೆ. ಅದು ಇದು ಆಗಿರುವಂತ ಸಮಸ್ಯೆ. ಅದು ನಿಜವಾದಂತ ಮಹಿಳೆಯರಿಗೆ, ನಿಜವಾದಂತ ರೈತರಿಗೆ ಸಿಗದಂತ ಕೆಲವೊಂದು ಭಾಗ್ಯಗಳು ಇವತ್ತು ಇಲ್ಲಿರುವಂತದ್ದು. ನಾವು ಕೇಳ್ತಿರೋದಷ್ಟೇ, ಬನ್ನೂರು ನಾಡ ಕಚೇರಿ ಆಗಿ ಉಪನಾಡ ಕಚೇರಿ ಆಗಿ ಎಷ್ಟು ವರ್ಷಗಳಾಯ್ತು? ನಾನ್ ಕಂಡಂಗೆ 40 ವರ್ಷದಿಂದ ನಾನು ನೋಡಿದ್ದೀನಿ.
ನಮ್ಮ ಹಿರಿಕರು ನೋಡ್ದಂಗೆ ಒಂದು 100 ವರ್ಷ ಇತಿಹಾಸ ಇದೆ ಅಥವಾ 60 ವರ್ಷ ಇತಿಹಾಸ ಇದೆ ಅಂತ ತಿಳ್ಕೊಳ್ಳೋಣ. 100 ವರ್ಷ ಇತಿಹಾಸ ಇದೆ. 100 ವರ್ಷದಲ್ಲಿ ಸರ್ ನೋಡಿ 100 ವರ್ಷ ಇತಿಹಾಸ ಇರೋಂಥ ಬನ್ನೂರು ನಾಡ ಕಚೇರಿ, ಉಪ ನಾಡ ಕಚೇರಿ ಯಾವ ಮಟ್ಟಕ್ಕಿದ್ರಿ? ಯಾವ ಅನುದಾನಗಳು ಬರ್ತಾ ಇದೆ ಅಲ್ಲಿಗೆ? ಏನಾಗ್ತಾ ಇದೆ ಅನುದಾನಗಳು? ಯಾರ ಕೈ ಸೇರ್ತಾ ಇದೆ? ಅಥವಾ ಅನುದಾನಗಳೇ ಬಿಡಕ್ ಆಗ್ತಾ ಇಲ್ವ ರಾಜ್ಯ ಸರ್ಕಾರಕ್ಕೆ? ಹೋಬಳಿ ಮಟ್ಟದ ನಾಡ ಕಚೇರಿಗಳಿಗೆ ಕೂತ್ಕೊಳ್ಳಕ್ ವ್ಯವಸ್ಥೆ ಇಲ್ವಲ್ರಿ? ಕೂತ್ಕೊಳ್ಳಕ್ ವ್ಯವಸ್ಥೆ ಇಲ್ಲ ನೋಡಿ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ, ಭಾರತ ಸರ್ಕಾರ, ಪ್ರಜಾಪ್ರಭುತ್ವ ಎಲ್ಲ ಹೇಳ್ತಾರೆ. ಅಲ್ಲ ರೀ, ಜನಗಳನ್ನ ನೋಡಿ ಹೆಂಗಿದೆ ಇಲ್ಲಿ ವ್ಯವಸ್ಥೆ. ಆಮೇಲೆ ಆರ್ ಟಿ ಐ ಕಾರ್ಯಕರ್ತರು, ರಾಜ್ಯದ ಆರ್ ಟಿ ಐ ಕಾರ್ಯಕರ್ತರು, ನಾನು ನಿಮ್ಗೆ ವಿಡಿಯೋನ ಕಳಿಸ್ಕೊಡ್ತೀನಿ. ಆರ್ ಟಿ ಐ ಕಾರ್ಯಕರ್ತರು ದಯವಿಟ್ಟು ಬನ್ನೂರು ಉಪನಾಡ ಕಚೇರಿಯ ಏನೇನು ಅನುದಾನಗಳು ಬಂದಿತ್ತು ನೀವು ಹಾಕೊಡ್ರಪ್ಪ. ಯಾವ ವಿಚಾರಗಳು ಏನೇನೋ ಬಂದಿತ್ತು, ಇವ್ರಿಗೆ ಏನೇನು ಅನುದಾನಗಳು ಇದೆ ಅನ್ನೋದು ಕೂಡ ತಾವು ಹಾಕೊಳ್ಳಿ. ಒಂದು ನೋಡಿ, ಇಲ್ಲೊಬ್ರು ಪಾಪ ಒಬ್ಬರೇ ಲೇಡಿ ಕೆಲಸ ಮಾಡ್ತಾ ಇದ್ರು ಒಳಗಡೆ. ಇಷ್ಟು ಇಲ್ಲಿ ಬನ್ನೂರಿನಲ್ಲಿ, ಬನ್ನೂರು ಸರೌಂಡಿಂಗ್, ಬನ್ನೂರು ಟೌನ್ 50,000 ಜನಸಂಖ್ಯೆ ಇದೆ. ಬನ್ನೂರು ಹೋಬಳಿ ಸಂಬಂಧಪಟ್ಟಂಗೆ ನಾಡ ಕಚೇರಿಗೆ ಲಕ್ಷಾಂತರ ಜನ ಬರ್ತಾರೆ. ಪಾಪ ಒಬ್ರು ಕಂಪ್ಯೂಟರ್ ಕೆಲಸ ಮಾಡಕ್ಕಾಗತ್ತೇನ್ರಿ? ಒಬ್ರು ಹೆಣ್ಮಗಳು ಒಬ್ರು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಕ್ಕಾಗತ್ತಾ? ಇನ್ನು ಇಬ್ರು ಹಾಕೊಂಡ್ರು ಕೂಡ ಕಮ್ಮಿನೇ ಇದು. ಅಷ್ಟು ವರ್ಷದಿಂದ ಪಾಪ ಒಬ್ಬರೇ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಒಂದು ಟೆಂಡರ್. ಅರ್ಥ ಮಾಡ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಂಪ್ಲಾಯಿಗಳು ಬೇಕಾದ ಜನ ಇದ್ದಾರೆ. ಅದು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು. ಇರುವಂತ ವ್ಯವಸ್ಥೆಗಳು ಯಾವ ಮಟ್ಟಿಗಿದೆ? ಒಬ್ಬ ಸರ್ವೇರು 2 ತಿಂಗಳು 3 ತಿಂಗಳು ಟೈಮ್ ತಗೋತಾರೆ. ಇವರೇನೆ ಸರ್ಕಾರನೇ 3 ತಿಂಗಳು ಟೈಮ್ ತಗೋತೆ ಸರ್ವೇರ್ ಅಂತಂದ್ರೆ, ಅಲ್ಲಿ ಯಾಕೆ ನೀವು ಸರ್ವೇರ್ನ ಮೇಂಟೈನ್ ಮಾಡಿಲ್ಲ, ತಗೊಂಡಿಲ್ಲ? ಇಡೀ ರಾಜ್ಯ ಸರ್ಕಾರದ ಬಗ್ಗೆ ಸರ್ವೇರ್ ದೊಡ್ಡ ಸ್ಟ್ರೈಕ್ ಮಾಡ್ತಾರ. ರೈತ ಸಂಘಟನೆಗಳ, ಕೆಲವೊಂದು ಪ್ರಗತಿಪರ ಸಂಘಟನೆಗಳನ್ನ ಕರ್ಕೊಂಡು. ಅವ್ರಿಗೇನ್ ಬೆಲೆನೇ ಇಲ್ವಾಗಾರೆ? ಎಷ್ಟು ಜನ ಎಂಪ್ಲಾಯರ್ ಇದಾರೆ? ಅನ್ಎಂಪ್ಲಾಯ್ಗಳು ಎಷ್ಟು ಜನ ಇದಾರೆ? ನಿಮ್ಮ ಯಾವ್ದೇ ರಾಜ್ಯ ಸರ್ಕಾರ ಬರ್ಲಿ, ಇದು ಯಾವ ಸರ್ಕಾರ ನಮ್ಗೆ ಬೇಕಾಗಿಲ್ಲ. ಯಾವ ಮುಟ್ಟಾಳ ಕೆಲಸಗಳು ಮಾಡ್ತೀರಿ ನೀವೆಲ್ಲ ಅಧಿಕಾರಿಗಳು? ನೀವು ಟೈಮಿಂಗ್ ಕರೆಕ್ಟ್ ಆಗಿ ಬರಲ್ಲ. ಕೇಳಿದ್ರೆ ಅಟ್ಲೀಸ್ಟ್ ನೀವು ನೋಡಿ, ನಿಮ್ಮ ಡಿ ಗ್ರೂಪ್ ಅವ್ರು ಇರ್ತಾರಲ್ವಾ ಇಲ್ಲಿ, ನಿಮ್ಮ ಡಿ ಗ್ರೂಪ್ ಅವರು ನೋಡಿ, ಇನ್ಕಮ್ ಮಾಡ್ಕೊಳ್ಳೋರು ನಿಮ್ಮ ಗ್ರಾಮಗಳಲ್ಲಿ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ದಿರಂತ ನಿಮ್ಮ ಅಧಿಕಾರಿ ವ್ಯವಸ್ಥೆ ಬೇಕಾ ನಮ್ಗೆ? ನಿಮ್ ಡಿ ಗ್ರೂಪ್ ಕಲ್ಲಿ ಹೇಳ್ಸ್ರಿ. ಒಂದ್ ದಿನ ಪಾಪ ಅವ್ರು ಇವತ್ತು ಬರೋ ನಾಳೆ ಬರಲ್ಲ, ಅವ್ರಿಗೆ ಗೊತ್ತಿರಲ್ಲ. ನೋಡಿ, ಇಲ್ಲಿ ಇನ್ಕಮ್ ಸಿಗ್ಲಿಲ್ಲ ಅಂತ ನಿಮ್ಗೆ ನಿಮ್ಮ ಊರಿನ ಗ್ರಾಮವನ್ನು ಬೇರೆ ಬೇರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕೂಡ ಮಾಡ್ತಾರೆ. ಯಾವುದು ವಂಶವೃಕ್ಷ ಮಾಡ್ತಾರೆ, ಇನ್ಕಮ್ ಮಾಡ್ತಾರೆ, ಕೆಲವೊಂದು ಚೇಂಜ್ ಆಫ್ ಕೆಲವು ವಿಚಾರಗಳು ಸಣ್ಣ ಪುಟ್ಟದೆಲ್ಲ ಮಾಡ್ತಾರೆ ಅನ್ನೋ ಹೇಳಕ್ಕೂ ತಾಕತ್ತಿಲ್ವ, ಯೋಗ್ಯತೆ ಇಲ್ವ ನಿಮ್ಗೆ? ಹೋಗ್ಲಿ ಅಧಿಕಾರಿಗಳು ಕೆಲವರು ನೋಡಿ. ಇದು ಇಡೀ ರಾಜ್ಯದ ವ್ಯವಸ್ಥೆ ಇರುವಂತದ್ದು, ಕಂದಾಯ ಇಲಾಖೆ ಇರುವಂತ ವ್ಯವಸ್ಥೆ ಯಾವ ಮಟ್ಟಿಗಾಗಿದೆ? ಹೇಳೋರು ಕೇಳೋರಿಲ್ಲ. ನಿಮ್ಗೆ ತಾಕತ್ತಿದ್ರೆ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಗಳಲ್ಲಿ ಸಿಸಿ ಕ್ಯಾಮೆರಾಗಳು ಹಾಕಿ ನೋಡೋ. ನೀವು ಆಗುತ್ತಾ? ಎಲ್ರಿ ತಮ್ಲೈನ್ ಎಲ್ರಿ ನಿಮ್ದು? ನಿಮ್ಮ ಅಧಿಕಾರಿಗಳು ಬರ್ತೀವಿ, ನಾವು ಇಷ್ಟಕ್ಕೆಲ್ಲ ಕೆಲಸ ಮಾಡ್ತೀವಿ, ಇಷ್ಟು ಗಂಟೆಗೆ ಬರ್ತೀವಿ ಅಂತ ಎಲ್ಲಿ ಇಟ್ಕೊಂಡಿರೋ ನೀವು? ತಮ್ಲೈನ್ ಎಲ್ಲಿ ಇಟ್ಕೊಂಡಿರೋ? ಒಂದು ಎಷ್ಟೋ ಇಲಾಖೆಗಳಲ್ಲಿ ಮಾನದಂಡ ಇದೆ ಇಟ್ಕೊಬೇಕು ಅಂತ. ಯಾಕೆಂದ್ರೆ ಇವ್ರು ಬಂಡವಾಳ ಗೊತ್ತಾಗ್ಬಿಡ್ತಲ್ಲ, ಎಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗ್ಬಿಡ್ತಲ್ಲ. ಇದು ಹಣೆ ಬರ ಇರೋದು. ಹೇಳೋರಿಲ್ಲ ಕೇಳೋರಿಲ್ಲಲ್ರಿ. ನಮ್ಮ ಬನ್ನೂರು ಹೋಬಳಿಯ ಎಲ್ಲ ಕೆಲವೊಂದು ಆಫೀಸರ್ಸ್ಗಳನ್ನ, ಮತ್ತೆ ಕೆಲವೊಂದು ಅಧಿಕಾರಿಗಳನ್ನ, ಕೆಲವೊಂದು ಇಲಾಖೆಗಳನ್ನ, ಕೆಲವೊಂದು ಬಟ್ಟೆಗಳು ಚೇಂಜ್ ಆಗ್ತಿದೆ ಇಲಾಖೆಗಳು, ಅವ್ರನ್ನಂತೂ ಕೇಳಂಗೇ ಇಲ್ಲ. ಆದ್ರೆ ಕೆಲವೊಂದು ಇಲಾಖೆಗಳಲ್ಲಿ ಆ ಕೆಳಮಟ್ಟದಲ್ಲಿರುವಂತವ್ರನ್ನ ಏನು ಅವ್ರ ಮೇಲೆ ದಬ್ಬಾಳಿಕೆ ಏನು ನೋಡಿ. ಇದು ನೋಡ್ತಾ ಇರೋದು ನಿಮ್ಗೆ ಒಬ್ರು ಬರ್ತಾರೆ, ಈಗ ತೋರಿಸ್ತೀನಿ, ಮಾತಾಡ್ತೀನಿ. ಯಾರೋ ಒಬ್ಬ ಮುಟ್ಟಾಳ ಅಧಿಕಾರಿ ಮಾಡಿರೋದಕ್ಕೆ ಪಾಪ ಅವರು KDLR ಹೋಗಿ, DC ಆಫೀಸ್ಗೆ ಹೋಗಿ, ಅವ್ರ ಖಾತೆ ಚೇಂಜ್ ಮಾಡಿ, ಪೋಸ್ಟ್ ಚೇಂಜ್ ಮಾಡಿ, ಯಾವ ಹೊಣೆ ಬರೀ ನಮ್ ರೈತರದು? ರಾಜ್ಯ ಅವ್ರಿಗೆ ನಂಬರ್ ಕುಡಿಕೆ ಬರಲ್ಲ, ಬೋರ್ಡ್ ನಂಬರ್ ಕುಡಿಕೆ ಬರೋದಿಲ್ಲ ಅವ್ರಿಗೆ. ಈಗ 7 ಆದ್ಮೇಲೆ 8 ಅಲ್ವಾ? ಕರೆಕ್ಟ್ ಆಗಿದೆ. 7 ಆದ್ಮೇಲೆ 8 ಇಷ್ಟು ಸರಿ ಇಲ್ವಂತೆ. ಏನ್ ಮಾಡ್ಬೇಕು ಹೇಳಿ? ಆಮೇಲೆ ಹೆಂಗೋ ನಿಮ್ಮನ್ನ ಕೇಳೋ ಅಧಿಕಾರಿಗಳು ಬರ್ತಾರ ಹಿಂಗೆ? ಯಾರು ನಿಮ್ ವಿಎ? ಯಾರು ನಿಮ್ಮ ವಿಎ? ಹೆಸರು ಹೇಳ್ರಿ, ನನಗೆ ಗೊತ್ತಿಲ್ಲ. ನಾನು ಹೋಗಿ ಅಲ್ಲಿ ಹುಡುಕ್ಬೇಕು ಆನ್ಲೈನ್ ಅಲ್ಲಿ. ವಿಎ ಹೆಸರು ಹೇಳಿ. ನಿಮ್ಮ ಅಂಕಳಿ ವಿಎ ಯಾರು? ಗೊತ್ತಿಲ್ಲ. ಗೊತ್ತು ನೋಡಿ. ಅದು ಆಯ್ತು. ಏನ್ ಸಮಸ್ಯೆ? ಏನಾಗ್ಬೇಕಾಯ್ತು? ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ತಿಂಗಳಾಯ್ತು ಅಪ್ಲೈ ಮಾಡಿ. ಬನ್ನಿ 2 ತಿಂಗಳಾಯ್ತಾ? ಇದನ್ನ ತಗೊಳಕ್ಕೆ ಯಾವಾಗ ಬಂದ್ರು ಮಿಷಿನ್ ರಿಪೇರಿ. ಯಾಕೆ ಮಿಷಿನ್ ಅಲ್ಲ? ಮಿಷಿನ್ ಅಲ್ಲ, ಅದು ಪ್ರಿಂಟರ್ ಮಿಷನ್ ಇರ್ಬೇಕು. ಎಕ್ಸ್ಟ್ರಾ ಪ್ರಿಂಟರ್ ಇಲ್ಲ, ಏನಿಲ್ಲ. ಈ ಒಂದು ಇದನ್ನ ಮಾಡ್ಸಕ್ಕೆ ನನಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ 5,000 ಕೊಡ್ತಾರ. ಅಲ್ಲ, ಗ್ಯಾರಂಟಿ ಇಲ್ಲ ರೀ. ಸ್ಕಾಲರ್ಶಿಪ್ ಬರೋದು ಗ್ಯಾರಂಟಿ ಇಲ್ಲ. ಅದು ಇದು 5,000 ಸ್ಕಾಲರ್ಶಿಪ್ ಕೊಟ್ರೆ ಇದನ್ನ ತಗೊಳಕ್ ನಾವು 20,000 ಖರ್ಚು ಮಾಡ್ತೀವಿ. ಹೋದ ವರ್ಷ ಬಂದ ಸ್ಕಾಲರ್ಶಿಪ್ ಯಾವ್ದು ಬಂದಿಲ್ಲ. ಕರೋನಾ ಹೋಗೋದು ನಮ್ಮ ಕೂಲಿ, ನಿಮ್ ಕೂಲಿ ಮುಟ್ಕೊಳ್ಳೋದು. ಇವಾಗ ಒಂದು ಸರ್ಟಿಫಿಕೇಟ್ಗೆ 5 ದಿನ ಬಂದಿದ್ದೀನಿ ಇಸ್ಕೊಳಕ್ಕೆ. ಕೊಡಕ್ ಬೇರೆ ಬೆಳಿಗ್ಗೆ 4 ಗಂಟೆಗೆ ಬಂದು ಕ್ಯೂ ನಿಂತ್ಕೋಬೇಕು. ಬೆಳಿಗ್ಗೆ 4 ಗಂಟೆಗೆ? ಹೌದು. ಕೇಳಿ ಏನ್ರಿ ಇದು ಕತೆ? ಇದು
ನಾನೇ ಬರ್ತೀನಿ ನಾಳೆ 4 ಗಂಟೆಗೆ. ಮುಗಿಸ್ಕೊಂಡ್ ಬರ್ತೀವಿ ನಾವು. ನಿಮ್ಮೂರ್ ಚಿತ್ತಾಕರ ಬೇರೆ ಎಲ್ಲ ಕಡೆ ಇದೆ. ಅಷ್ಟು ಗಂಟೆ ರಾತ್ರಿ ಬಂದು ನಿಂತ್ಕೊಂಡ್ರೆ ಅದು ಏನು ಒಂದಿನಕ್ಕೆ ಒಂದು 50, 100 ಆಗೋದು ಕಷ್ಟ. 20 ನಿಮಿಷ 30 ನಿಮಿಷ ಬೇಕಾಗುತ್ತೆ. ಹಂಗಾಗಿ ನಾವು ಕೊಡಕ್ಕೆ ಒಂದು 10 ದಿನ ಅಲ್ದಿದ್ದೀವಿ. ಈಸ್ಕೊಳ್ಳಕ್ಕೆ ಒಂದು 5 ದಿನ ಬಂದೆ. 5 ದಿನ ಕಂಪ್ಯೂಟರ್ ಪ್ರಿಂಟರ್ ರಿಪೇರಿ. ಇದು 6ನೇ ದಿನ ಬಂದಿರೋದು. ನೋಡಿ ಈಗ ಏನ್ ಮಾಡ್ಬೇಕು ಗೊತ್ತಾ, ಎಷ್ಟು ಖರ್ಚಾಗಿರ್ಬೋದು ನಮ್ದು. ಟೆಂಡರ್ ಕೊಟ್ಬಿಡ್ತಾರೆ ಇವ್ರು ಎಲ್ಲರಿಗೂ. ಇಡೀ ರಾಜ್ಯನೇ ಟೆಂಡರ್ಗೆ ಮಾರ್ಬಿಟ್ಟಾರೆ. ನಮ್ ದೇಶನ ಒಂದಷ್ಟು ಟೆಂಡರ್ಗಳಿಗೆ ಮಾರ್ಬಿಟ್ಟಾರೆ. ಕೇಂದ್ರ ಸರ್ಕಾರ ಒಂದ್ ಕಡೆ ಮಾರಿದ್ರೆ ಟೆಂಡರ್ಗೆ, ಇನ್ನೊಂದು ರಾಜ್ಯ ಸರ್ಕಾರ ಒಂದ್ ಕಡೆ ಮಾರ್ಬಿಟ್ಟವ್ರೆ. ಅವ್ರ ಅಪ್ಪರ ಮನೆದೇನ ಆಯ್ತಾ? ಈ ಟೆಂಡರ್ಗಳು ಮುಟ್ಟಾಡ್ರು ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಅವ್ರಿಗೆ ಗೊತ್ತಲ್ಲ. ನಾವು ನಮ್ಮ ಜನಗಳು ಫಸ್ಟ್ ಸರಿ ಇಲ್ಲ ಅಲ್ವಾ? ನಮ್ಮ ಜನನೇ ಸರಿ ಇಲ್ಲ. ಏನು ಕೇಳಲ್ಲ ಅಂತಾರೆ. ಏನು ಕೇಳಲ್ಲ ಅಂತಾರೆ. ಹೇಳಿದ್ರೆ ಅವ್ರನ್ನ ಎಷ್ಟೊತ್ತು ಬಗ್ಗಿಸ್ಬೇಕು ಸರ್? ಬಗ್ಸೋದು ಎಷ್ಟೊತ್ತು ಅವರು ನಮ್ಮಂತವ್ರನ್ನ ಕೇಳ್ಬಿಟ್ರೆ ನಮ್ಮ ಮೇಲೆ ಕೇಸ್ ಹಾಕೋದು, ನಮ್ಮ ಮೇಲೆ ದೂರೋದು. ಎಷ್ಟು ದಿನ ಹಾಕ್ತಾರೆ. ಈಗ ನಿಮ್ಮಂತವ್ರು ಒಂದ್ 10 ಜನ ಒಂದ್ ಕಡೆ ಸೇರ್ಕೊಂಡ್ಬಿಟ್ರೆ ಸಾಕು. ನಾವು ಹುಡುಕ್ಬೇಕಂತವ್ರನ್ನ. ನಮ್ಮಂಗ್ ಜೋರ ಮಾತಾಡಿದ್ರೆ ಸರಿ ಇಲ್ಲ ಅಂತಾರೆ. ಅದೇ ನಿಮ್ಮಂಗ್ ಜೋರಾಗಿ ಮಾತಾಡೋರು ನಮ್ಮಂಗ್ ಮಾತಾಡಲ್ಲ. ಇದಂತ ಕಾನೂನು ಮಾತಾಡೋಣ ಸಾಕು. ಆಗ ಇವತ್ತು ಆಯ್ತಾ ಕೆಲಸ? ಇನ್ನ ಇವಾಗ ತಾನೇ ಬಂದಿದ್ದೀನಿ ಸರ್. ಕ್ಯೂ ನಿಂತ್ಕೋಬೇಕು. ಸರ್ ಇಲ್ಲಿ ಹೆಣ್ಣು ಮಕ್ಕಳು ಬಂದಿರೋರು ಅವ್ರು ಕುಂತ್ಕೊಂಡು ನಿಂತ್ಕೊಳಕಾಗ್ತಾನೆ ಒಂದು ಚೇರ್ ಹಾಕಿ ಯೋಗ್ಯತೆ ಇದ್ರು ಕೊಡೋರು. ಯಾವ ಅನುದಾನ ಬಂದಿದೆ ಹೋಗ್ಲಿ? ಇಲ್ಲಿ ಬನ್ನೂರು ಉಪನಾಡ ಕಚೇರಿಗೆ ಅನುದಾನ ಎಷ್ಟು ಬಂದಿದೆ ಆನ್ಲೈನ್ ಚೆಕ್ ಮಾಡ್ರಪ್ಪ. ಆಮೇಲೆ ಆರ್ಟಿಐ ಕಾರ್ಯಕರ್ತರು ಆರ್ಟಿಐ ಹಾಕೊಳ್ರಪ್ಪ. ತಾಲೂಕು ಲೆವೆಲ್ ಅಲ್ಲಿ, ಜಿಲ್ಲೆ ಲೆವೆಲ್ ಇರೋರು ಅವರು ಮಾಡ್ಸಕ್ ಬಂದಿರೋದು. ಆಗಿರೋರು ಕೊಡಕ್ಕೂ ಅವ್ರನ್ನೇ ಕಾಯ್ಬೇಕು. ಕಂಪ್ಯೂಟರ್ ಹಾಕ್ ಮಾಡಿ ಇದನ್ನ ಇದ್ ಮಾಡಿದ್ರೆ ಅಲ್ಲಿ ಇವ್ರದ್ದು ಆಫ್ ಆಗುತ್ತಂತೆ. ಮತ್ತೆ ರೀಸೆಂಡ್ ಮಾಡ್ಬೇಕು. ಯಾರ್ದು? ಇದು ಪ್ರಿಂಟರ್ ಕೊಡೋರ್ದೇ ಬೇರೆ OTT ಬೇಕಲ್ಲ. ಅದಕ್ಕೆ ಒಂದು ಎಕ್ಸ್ಟ್ರಾ ಇಟ್ರೆ ಆಗಿರೋದು. ಅಂದ್ರೆ ಇನ್ನೊಂದು ಕಂಪ್ಯೂಟರ್ ಕೆಲಸ ಮಾಡುವಂತವ್ರು ಇನ್ನೊಂದಿಬ್ರು ಬೇಕು ಅಂತ ನೀವು ಹೇಳೋದು ಸಾಲಲ್ಲ ಅಂತ? ಸಾಲಲ್ಲ. ಈಗ ಆಗಿರೋದು ಒಬ್ರು ಕೊಡ್ಬೇಕು. ಹೊಸಬ್ರಿಗೆ ಒಬ್ರು ಮಾಡ್ತಾ ಇದ್ರೆ ಅದೊಂಥರ. 2 ಸೆಂಟರ್ ಮಾಡಿದ್ರೆ ಅವ್ರು ಮಾಡ್ಕೊಡಲ್ಲ. ಇವಾಗ ನಾವು ಬರ್ತೀವಾ, ಮಾಡಿಸ್ತಾ ಇರೋರು ಇದಾರೆ. ನೀವು ನಾಳೆ ಬನ್ನಿ, ಇಲ್ಲ 5 ಗಂಟೆ ಮೇಲೆ ಬನ್ನಿ ಅಂತಾರೆ. 5 ಗಂಟೆ ತನಕ ನಾವ್ ಇಲ್ಲಿರಕ್ಕಾಗುತ್ತಾ? 20 ನಿನ್ನೆ ಮೇಡಮ್ ಹೇಳಿದ್ರು ನಿನ್ನೆ 6 ಗಂಟೆವರೆಗೆ ಇದ್ರಂತೆ ಅವರು. ಅವ್ರು ಇರ್ತಾರೆ. ನಾವ್ ಇವಾಗ ಬರ್ತೀವಿ. ಇವಾಗ ಬರ್ತೀವಿ. ಅವ್ರು ಇರ್ತಾರೆ ಪಾಪ, ಅವ್ರ ಕೆಲಸ. ನಾವ್ ಇವಾಗ ಬರ್ತೀವಿ, ಅವ್ರು ಇವಾಗ ಆಗಲ್ಲ. ಸಾಯಂಕಾಲ 4 ಗಂಟೆ ಬಂದಂತೆ 11 ಮುಕ್ಕಾಲು ಬಂದ್ರೆ ಮೇಡಮ್. ನಾವು 4 ಗಂಟೆ ತನಕ ಇಲ್ಲಿ ಏನ್ ಮಾಡ್ಬೋದು ಹೇಳಿ? 4 ಗಂಟೆ ತನಕ ಇಲ್ಲಿದ್ರೆ ಎಷ್ಟು ಖರ್ಚಾಗ್ಬೋದು? ಅದೇ ಕೂಲಿಗೆ ಹೋದ್ರೆ ಕೂಲಿ ಬರೋದು. ಹಾಗೇನೆ ಮತ್ತೊಬ್ಬರು ಒಂದಷ್ಟು ಜನ ಮಾತಾಡ್ಸೋಣ. ಇಲ್ಲಿ ಕ್ಯೂನಲ್ಲಿ ನಿಂತಿದ್ರೆ ಏನೇನಕ್ಕೆ ಬಂದಿದ್ದಾರೆ, ಯಾವ ಅಪ್ಲಿಕೇಶನ್ ಎಲ್ಲೆಲ್ಲಿ ಹಾಕ್ಬೋದು ಅಂತ ನಿಜವಾಗ್ಲೂ ಇವ್ರು ಗೊತ್ತಿದ್ಯಾ ಕೇಳೋಣ. ಸರ್ ಏನಕ್ಕೆ ಬಂದಿದ್ದೀರಿ ತಾವು? ಸರ್ ನಾವು ತತ್ಕಾಲ್ ಕೊಡದೆ ತತ್ಕಾಲ್ ಕೋಡ್ಗೆ. ಓಕೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ. ಓಕೆ. ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದೀವಿ. 5 ಗಂಟೆಯಲ್ಲಿ ಅವೆಲ್ಲ ಬಂದು ಎಲ್ಲ ಅಧಿಕಾರಿ ಬರೋದೇ ಅಷ್ಟೊತ್ತಾಗುತ್ತೆ. 11 ಗಂಟೆ, 12, 11 ಮುಕ್ಕಾಲು, ಕೆಲವರು 10, 11 ಗಂಟೆ ಬರ್ತಾರೆ. 5 ಗಂಟೆಗೆ ಬಂದು ಏನ್ ಮಾಡ್ತೀರಾ ನೀವು ಇಲ್ಲಿ? ಎಷ್ಟು ಜನ ಇದ್ರು ನೀವು ಬಂದಾಗ? ನೀವು ಬಂದಾಗ ಎಷ್ಟು ಜನ ಇದ್ರು? 7-8 ಜನ ಇದ್ರು. 5 ಗಂಟೆ ರಾತ್ರಿಗೆ? ನಾನು ನಾಳೆ ಬರ್ತೀನಿ ಬಿಡ್ರಿ ನೋಡೋಣ. 2 ಕಂಪ್ಯೂಟರ್ ಮಾಡಿದ್ರೆ ಒಬ್ಬರು ಕೊಡೋಕೆ ಇನ್ನೊಬ್ರು ತಗೊಳಕ್ಕೆ ಮಾಡಿದ್ರೆ ಈಜಿ. ನಿಜವಾಗ್ಲೂ ತಿಂದಿದ್ದೀವಿಲ್ಲ ನೀವು? ನಾವು ತಿನ್ಕೊಂಡ್ ಯಾವ ಊರಿಂದ ಬಂದ್ರಿ? ಬೀಡಳ್ಳಿ ತತ್ಕಾಲ್ ಫೋನ್ ಮಾಡ್ಬೇಕು, ಫೀಸ್ ಕಟ್ಬೇಕು. ಎಷ್ಟು ಅಂದಾಜು ಗೊತ್ತಿರೋಷ್ಟು ಅಂದಾಜು ಹೇಳಿ. ನಿಮ್ಗೆ ಗೊತ್ತಿರೋ ರೈತರಿಗೆ ಕೆಲಸ ಎಲ್ಲ ಮಾಡ್ತಿರ್ತೀರ? ರಾಜ್ಯ ಸರ್ಕಾರಕ್ಕೆ, ಯಾವ್ದೇ ರಾಜ್ಯ ಸರ್ಕಾರಗಳಿರ್ಲಿ, ಅದು ನೀತಿ ಇರುವಂತದ್ದು. ಆದ್ರೆ 5 ಗಂಟೆ ಬಂದು ಒಬ್ಬ ರೈತ ಕಾಯ್ಕೊಬೇಕು. ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಮಳೆ ಬಂದ್ರಂತೂ ಇನ್ನೂ ಅಧ್ವಾನ. ಸದ್ಯ ಈಗ ಬೇಸಿಗೆ ಅಲ್ಲ, ನಾವೆಲ್ಲ ಸುದ್ದಿ ಮಾಡೋದ್ಮೇಲೆ ಇದನ್ನ ಸೀಟ್ ಹಾಕೋರೆ. ಆಯ್ತು. ಹಾಗಾಗಿ ಏನ್ ಆಗ್ಬೇಕಾಗ್ರೆ ನಿಮ್ಗೆ? ಏನಾಗ್ಬೇಕು ಈಗ? ಎಷ್ಟು ಬೇಗ ಕೆಲಸಗಳಾಗ್ಬೇಕು? ಈಗ ಊಟಕ್ಕೆ ಏನಿಲ್ಲ ಊಟಕ್ಕೆ ಊಟ ಮಾಡುವಾಗಿಲ್ಲ, ಬೆಳಿಗ್ಗೆ ನಾಷ್ಟಾನು ಮಾಡಿಲ್ಲ. ಹೀಗಾಗಿ ಈಗ ಸಪ್ರೇಟ್ ಇನ್ನೊಂದು ಸರ್ ನಿಮ್ಮೂರು ಬಿ ಯಾರು? ನಮ್ಮೂರು ಊರು ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಎಲ್ಲ ಬಂದಿಲ್ಲ ಅಂದ್ರೆ ಗೊತ್ತಾಗಲ್ಲ. ಬಿ ಎ ಬಂದಿಲ್ಲ ನಿಮ್ಗೆ ಗೊತ್ತಿಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಏನಕ್ಕೆ ಬಂದಿದ್ದೀರಾ ನೀವು? ಕೋರ್ಟ್ ಚೇಂಜ್ ಮಾಡಿದ್ರು. ಯಾವಾಗ ಬಂದ್ರಿ? ಎಷ್ಟು ಗಂಟೆಯಲ್ಲಿ? 7:08 ಗಂಟೆಯಲ್ಲಿ. ಯಾಕೆ ವಿಚಾರಕ್ಕೆ ನೀವು ಕೋರ್ಟ್ ಚೇಂಜ್ ಮಾಡಕ್ ಬಂದ್ರೆ? ಏನು ಹೊಸದಾಗಿ ಮಾಡ್ತಾ ಇದ್ರ? ಕೋರ್ಟ್ ಚೇಂಜ್ ಮಾಡ್ಬೇಕಾಯ್ತಾ ಏನು? ಅವ್ರು ನಾವ್ ಏನೋ ಮಾಡಕ್ ಹೋದಾಗ ನಾವು ಸೈ ಮಾಡೋದ ಅಂತಾರೆ. ಇವರು ಸರ್ಕಾರ ಕೋರ್ಟ್ ಚೇಂಜ್ ಮಾಡಿದ್ರೆ ಆಗಲ್ಲ. ಒಂದು ಖಾತೆ ಮಾಡ್ಬೋದು, ಇಲ್ಲ ಒಂದು ರಿಜಿಸ್ಟರ್ ಮಾಡ್ಸಕ್ಕೆ ಜಮೀನ್ ಮಾಡ್ಬೇಕು ನಮ್ ಕಷ್ಟ ಸುಖಕ್ಕೆ. ಅವಾಗ ಆಗಲ್ಲ. ಓಕೆ. ಅವ್ರು ಚೇಂಜ್ ಮಾಡ್ಕೊಂಡ್ರೆ ಬರ್ಬೋದು. ಸಿಂಗಲ್ RTC ಬರ್ಬೇಕು. ಆ ಕಾರಣದಿಂದ ಮಾಡ್ಬೇಕು. ಎಷ್ಟು ಗಂಟೆ ಮಾಡಿಸ್ಬೇಕು? ನೀವು ಏನ್ ಮಾಡಿಸ್ಬೇಕು?
ಯಾವಾಗ ನಿಮ್ ಟೈಮ್ ಸಿಗುತ್ತೆ? ಈಗ ನೋಡಿ ಇಲ್ಲೊಬ್ರು ಹೇಳಿದ್ರು 3 ತಿಂಗಳಾದ್ರೂ ಕೂಡ ಸರ್ವೆಗಳು ಸಿಗ್ತಾ ಇಲ್ಲ, 2 ತಿಂಗಳ ಸರ್ವೆ ಸಿಗ್ತಾ ಇಲ್ಲ ಅಂತ. ಸರ್ ಇವಾಗ 3 ತಿಂಗಳು ನಮ್ಮ ಅರ್ಜೆಂಟ್ ಕೆಲಸ ಇವಾಗ ಗೊತ್ತಾ ಇಲ್ಲ. ನೀವು ಮೇಡಮ್ 3 ತಿಂಗಳು ಆಗೋಯ್ತು, 4 ತಿಂಗಳಾಯ್ತು. ಈಗ ತಾವೇ ನೋಡಿದ್ರಿ ಮೇಡಮ್ 11:45 ಬಂದ್ರು ರೂಪಾ ಮೇಡಮ್. ಎಲ್ಲ ಅಷ್ಟೇ ಎಲ್ಲ ಅಷ್ಟೇ. ಇನ್ನ ತಾಲೂಕು ಉಪನಾಡ ಕಚೇರಿ ಅಧಿಕಾರಿಗಳು ಇಷ್ಟಕ್ಕೆ ಬಂದ್ರೆ ಅವರ ಎಂಪ್ಲಾಯಿಗಳು ಎಷ್ಟು ಜನ ಬರ್ತಾರೆ? ಅವರ ಜೊತೆಲಿರುವಂತ ಅಧಿಕಾರಿಗಳು ಎಷ್ಟು ಜನ ಬರ್ತಾರೆ? ಒಂದು ಕಟ್ಟಕ್ಕೆ 7 ದಿನ ಬಂದಿದ್ದೀವಿ. ಏನದು ಕಂಪ್ಯೂಟರ್ ಕಟ್ಟಕ್ಕೆ ಈ ಬೋರ್ಡ್ ಕಟ್ಟಕ್ಕೆ ಕಂಪ್ಯೂಟರ್ ಕಟ್ಟೋಯ್ತು ಅಂತ 7-8 ದಿನ ಬಂದ್ರಿ. ರಜಾ ಓಕೆ ಓಕೆ, ಗೌರ್ಮೆಂಟ್ ರಜಾ ಅಂತ. ನಾಳೆ ಬೇರೆ ರಜಾ, ನಾಳೆ. ಹಾ ಹಾ, ಅದೊಂದು 2 ದಿನ ಕಂಪ್ಯೂಟರ್ ಕೆಲಸ ಆಗಿಲ್ಲ. ಇವತ್ತು ಬಂದಿತ್ತು, ಇವತ್ತು ಆಗುತ್ತಾ? ಅಲ್ಲ ಎಷ್ಟೊತ್ತವ್ರು ನಿಂತ್ಕೊತೀರಿ ನೋಡಿ, ಒಂದು ಕೂತ್ಕೊಳ್ಳೋಕೆ ಒಂದು ಕಲ್ಲಿನ ಚೇರ್ ಕೂಡ ಇಲ್ವಲ್ರಿ? ಈ ಕೆಲಸ ಆಗಿಲ್ಲ ಅಂದ್ರೆ ಏನು ಆಗಲ್ಲ ಸರ್, ಮಾಡಿಸ್ಲೇಬೇಕೀಗ. ಅವರು ಅದು ಆಧಾರ ಕೊಟ್ಟಿದ್ದಾರಲ್ಲ ಇವಾಗ, ಈ ಗ್ಯಾಸ್ ಇನ್ಕಮ್ ಅದೆಲ್ಲ ಅಂತ ಆಧಾರ ಕೊಟ್ಟ ಮಾಡ್ತೀನಿ ಅಂದ್ರೆ ಅಲ್ಲಿ ಹೋದ್ರೆ ರೊಟ್ಟಿ ಕೊಡಲ್ಲ, ಅದು ಕೊಡಲ್ಲ, ಈ ಥರ ಸಮಸ್ಯೆಗಳು. ಅದು ಬೇರೆ ಮಾತಾಡೋಣ. ಅಮ್ಮ ಎಲ್ಲಿಂದ ಬಂದಿದ್ದೀರಿ ನೀವಮ್ಮ? ಎಲ್ಲಿಂದ ಬಂದಿದ್ದೀರಿ? ಏನ್ ಮಾಡ್ಸಕ್ ಬಂದಿದ್ರಿ? ಒಂದೂವರೆ ತಿಂಗಳಾಯ್ತಾ? ಇನ್ನೂ ಇಲ್ಲ. ಕೇಳಿಸ್ಕೊಂಡ್ರೆ ಮೈಸೂರು ಜಿಲ್ಲಾಡಳಿತ ವ್ಯವಸ್ಥಾಪಕರ ಡಿಸಿ ಕಚೇರಿ ಅಧಿಕಾರಿಗಳ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳ ಕೆಲವೊಂದು ಮುಟ್ಟಾಳ ಅಧಿಕಾರಿಗಳ ಕೇಳಿಸ್ಕೊಳ್ಳಿ, ಜನಗಳ ಸಮಸ್ಯೆ ಏನು ಅಂತ. 33 ಹಳ್ಳಿಗ ದಿನ ಎಷ್ಟು ಅಂತ ಕಾಯ್ಕೊಂಡ್ ನಿಂತಿದ್ವಮ್ಮ ನಾವು. ಒಬ್ರು ಇಬ್ರು ಈಗ ಹಾಕಿ ಮಾಡ್ತಾ ಇರೋದ ಇಬ್ರು ಕೊಡ್ಬೇಕು, ಮಾಡದೆ ಅಂತ ಇಬ್ರು ಮಾಡ್ಬೇಕು. ಇದು ಕಾನೂನು. ಹೊಸದಾಗಿ ಹಾಕುವ ಮಾಡಿದ್ರ ಎಷ್ಟು ಅಂತ ಕಾಯ್ಕೊಂಡು ಜನ ಕರ್ತಾ ಹೇಳ್ತಾನೆ. ಅಪ್ಲಿಕೇಶನ್ ರಿಸೀವಿಂಗ್ ಇಬ್ರು ಇರ್ಬೇಕು, ಅಪ್ಲಿಕೇಶನ್ ಎಕ್ಸಿಟಿಂಗ್ ಇಬ್ರು ಇರ್ಬೇಕು ಅಂತ 4 ಜನ ಕೇಳ್ತಾರೆ ಎಂಪ್ಲಾಯ್ನ. ನಿಮ್ ಕೈಲಿ ಕೊಡಕ್ಕಾಗಲ್ಲ ಬಿಡಿ, ಅದು ಹೇಳಿ. ಇಷ್ಟ ಮಾಡ್ಬೇಕು. ನಾವು ಬಂದು ತಿರುಕ ಹೋಯ್ತಾವಿ. ಅವ್ರ ಕೈಲಿ ಆದಾಟ್ ಮಾಡ್ತಾರ, ಅವ್ರ ಕೈಲಿ ಆದಾಟ್ ಮಾಡ್ಬಿಟ್ಟು ನಾವು ಟೈಮ್ ಆಗ್ಬಿಡುತ್ತೆ. ಟೈಮ್ ಆಯ್ತು. ನಾವ್ 6 ಗಂಟೆ ಆದ್ರೂ ಆಯ್ತು, 4 ಗಂಟೆ ಆದ್ರೂ ಬಂದ್ರು ಆಯ್ತು. ಇಷ್ಟ ಮಾಡ್ಕೊಂಡು ಹಿಂಗ್ ತಿರುಗ್ತಾವಿ. ಈಗ ಈ ಭಾಗದ ಜನಪ್ರತಿನಿಧಿಗೆ ಏನ್ ಹೇಳ್ತೀರಾ? ಯಾಕೆ ನಿಮ್ಗೆ ಇದೆಲ್ಲ ಅವ್ರು ಕಳಿಸ್ತೀನಿ ನಾನು, ಅವ್ರ ವೆಬ್ಸೈಟ್ಗೆ, ಕಂದಾಯ ಇಲಾಖೆ ವೆಬ್ಸೈಟ್ ಕಳಿಸ್ತೀನಿ, ರಾಜ್ಯ ಸರ್ಕಾರ ವೆಬ್ಸೈಟ್ ಕಳಿಸ್ತೀನಿ, ಮತ್ತೆ ಬರೀ ಸುದ್ದಿ ಮಾಡ್ಬಿಡಲ್ಲ ಇದನ್ನ, ಮತ್ತೆ ಜನಪ್ರತಿನಿಧಿಗಳ ಮೇಲೂ ಕೂಡ ಕಳಿಸ್ತೀನಿ. ಈ ಭಾಗದ ಜನಪ್ರತಿನಿಧಿಗಳ ಅಂದ್ರೆ ಗೆದ್ದವ್ರಿಗೆ ಏನ್ ಹೇಳ್ತೀರಿ? ಈ ಮೂಲಕ ಇಲ್ಲಿ ಭಾಗದ ಗೆದ್ದವ್ರಿಗೆ ಏನ್ ಹೇಳ್ತೀರಾ? ಹಿಂದೆ ಹೇಳೋದು ಸಹ ಗೆದ್ದವ್ರಿಗೆ ಏನ್ ಹೇಳ್ತೀರ ಅಂದ್ರ ನಮ್ ಜಿಲ್ಲಾಧಿಕಾರಿಗಳು ನಮ್ಮ ನಾಡ ಕಚೇರಿಗೆ 4 ಸೀಟ್ ಹಾಕ್ಬೇಕು. ಕಂಪ್ಯೂಟರ್ ಅವ್ರ ಕೊಡಕ್ 4 ಸೀಟು, ಈಸ್ಕೊಳಕ್ ಮಾಡಕ್ 4 ಸೀಟ್ ಹಾಕ್ಬೇಕು. ನಾವೇನಾರು ನಿಂತ್ಕಮ್ಮ ಇಲ್ಲಿ ಬಂದು ಏನ್ ಹೇಳಿ ನೀವೇ? ಜಾಗ ಇಲ್ಲ, ಕುಂತ್ಕೊಳಕ್ ಜಾಗ ಇಲ್ಲ. ಬಸರೆಂಗ್ಸರು, ಚಿಕ್ಕ ಮಕ್ಳು, ಬಾಣ್ತಿರು ಎಲ್ಲರೂ ಮಾಡಿಸ್ಬೇಕು ಅಂದ್ರೆ ಮುಖ್ಯರು, ಮೋಟಿರು ಎಲ್ಲ ಕರ್ಕೊಂಡ್ ಕಾಯ್ಕೊ ಕುಂತೀವಿ ನಾವು. ಏನ್ ಮಾಡ್ಮ ಹೇಳಿ? ನೀವೇ ಓಟ್ ಹಾಕಿ ಗೆಲ್ಸಿದೀಯ, ನಾವು ನೀವೆಲ್ಲ ಓಟ್ ಹಾಕಿ ಗೆಲ್ಸಿದೀವಿ, ಹಾಕಿವಿ. ಈಗ ನೀವ್ ಹೇಳ್ದಂಗ ನಾವ್ ಕೇಳ್ಬೇಕು ತಾನೆ. ಈಗ ನೀವು ಹಾಕುತ್ತಾರೆ ಅಂದ್ರೆ ನಾವ್ ಹಾಕ್ತಿವಿ. ನಮ್ದೇನು ನಮ್ ಕೈಲಿ ಏನೋ ಪ್ರೀತಿ ಕಾಲಿ ಹಿಡ್ಕೊಂಡ್ರೆ ಇನ್ನ 5 ವರ್ಷ ನೀವು ಅವ್ರ ಕಾಲಿ ಹಿಡ್ಕೋಬೇಕು. ನಾವು ಕಾಲಿ ಹಿಡಿತೀವಿ, ಅವ್ರಿಗೆ ಹಾಕ್ತಿವಿ. ಅವ್ರು ಯಾರನ್ನ ಕಾಲಿ ಹಿಡ್ಕೊಂಡು ಮಾಡ್ಕೊಂಡ್ ಹುಡ್ಕೊಯ್ತಾ ಇರ್ತಾರ. ಯಜಮಾನ್ರು ಏನಕ್ಕೆ ಬಂದಿರಾ ನೀವು? ನಮ್ಮ ಸ್ವೈತ ಸಮಾಜ ಬನ್ನೂರು ಏನಕ್ಕೆ ಬಂದಿರಾ? ಇನ್ಕಮ್ ಎಷ್ಟು ದಿನ ಆಯ್ತು? ತಿಂಗಳಾಯ್ತು. ಏನಕ್ಕೆ ಇನ್ಕಮ್? ಯಾರಿಗೆ? ಬನ್ನಿ ಮುಂದೆ. ಯಾರಿಗೆ ಕೊಡ್ಬೇಕು ಇನ್ಕಮ್? ನಿಮ್ಗೆ ಏನಕ್ಕೆ? ಅಕ್ಕಿ ತಳಕ್ಕೆ ಇನ್ಕಮ್ ಬೇಕು. ಆಮೇಲೆ ಈಗ ಮಾಡ್ಸಕ್ಕೆ ಏನಕ್ಕೆ ಬಂದಿದ್ದೀರಾ? ಈಗ ಮಾಡ್ಸಕ್ಕೆ ಏನಕ್ಕೆ ಬಂದಿದ್ದೀರಾ? ಅಕ್ಕಿ ತಳಕ್ಕೋಸ್ಕರ. 1 ತಿಂಗಳಾಯ್ತು, ಇನ್ನೂ ಸಿಕ್ಕಿಲ್ಲ ನಿಮ್ಗೆ? ಓಕೆ, KYC ಮಾಡಿ ಅಂತ ಹೇಳ್ತಾ ಇರೋದು ರೇಷನ್ ಅವರು. ಈ KYC ಅಮ್ಮ ನೀವು ಅಷ್ಟೊತ್ತಿಂದ ಬಂದಿದ್ರಿ ಪಾಪ, ನಿಲ್ಲ ಕಾರಣ ಕೂತ್ಕೊಂಡ್ಬಿಟ್ರಿ ನೀವು. ಏನಮ್ಮ ಎಷ್ಟಿಂದ ಇಸ್ಕೊಂಡು ಹೋಗೋಕೆ ಬಂದಿದ್ದಾನೆ. ಇಲ್ಲ ಇನ್ನೂ ಟೈಮ್ ಬಂದಿಲ್ಲ ಅಂತ ಇವ್ರು ಊಟ ಕೊಟ್ಟಾಕ್ತಾರೆ, ಇಲ್ಲಾಂದ್ರೆ ಟೈಮ್ ಆಗೈತೆ ಅಂತ ಕಳಿಸ್ಬಿಡ್ತಾರೆ. ಈಗ ಅವ್ನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಎಲ್ಲಿಂದ ಬಂದಿದ್ರಮ್ಮ? ಬನ್ನೂರಿಂದ. ಎಲ್ಲಿಂದ ಬಂದಿದ್ರ? ಹೌಸಿಂಗ್ ಬೋರ್ಡ ಬನ್ನೂರು ಟೌನ್ ನಗರದಿಂದ. ನೋಡ್ರಿ, ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡ್ತೀನಿ ಅಲ್ರಿ ಮುಟ್ಟಾಳ್ರೆ. ನಿಮ್ಮ ರಾಜ್ಯ ಸರ್ಕಾರ, ಎಲ್ಲಾ ರಾಜ್ಯ ಸರ್ಕಾರಗಳು ಯಾವ್ದೇ ಬರ್ಲಿ ಆ ಟೈಮ್ಗೆ ಆ ಒಂದು ಇದಕ್ಕೆ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ, ಏನ್ ಹೆಲ್ಪ್ ಮಾಡ್ತೀರಿ ಅಲ್ಪಸಂಖ್ಯಾತರಿಗೆ? ನೀವು ಒಂದ್ ಕಡೆ ದಲಿತರಿಗೆ ಹೆಲ್ಪ್ ಮಾಡ್ತೀನಿ ಅಂತೀರಿ, ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತೀನಿ ಅಂತೀರಿ. ಕೂತ್ಕೊಳ್ಳೋಕೆ ಚೇರ್, ಕಲ್ಲಿನ ಬೆಂಚ್ ಇಲ್ವಲ್ರಿ? ನಿಮ್ಮ ಕಂದಾಯ ಇಲಾಖೆಗಳಲ್ಲಿ ಬರೀ ಇದೊಂದೇ ಅಲ್ಲ, ನಾಡ ಕಚೇರಿ ಒಂದೇ ಅಲ್ಲ, ನಿಮ್ಮ ತಾಲೂಕು ಆಡಳಿತ ಕಚೇರಿಗಳಲ್ಲಿ ಹೋಗಿ ನೋಡಿದ್ರ ಜನ ಇರುವೆ ನಿಂತಿರ್ತಾರೆ, ಕುಂತ್ಕೊಳ್ಳಕ್ ಜಾಗ ಇರಲ್ಲ. ನಿಮ್ ಕೂತ್ಕೊಳ್ಳಕ್ಕೆ ಅವ್ರು ಕೊಟ್ಟಂತ ಟ್ಯಾಕ್ಸ್ ಅಲ್ಲಿ ಫ್ಯಾನು, ಫೋನು, ನಿಮ್ ಊಟದ ಕಾರ್ ಬೇರೆ. ನೋಡ ಏನೇನು ಅನುದಾನಗಳು ಬಂದಿದೆ, ಯಾವ ಇಲಾಖೆಗಳಿಗೆ ನಿಮ್ಗೆ ಆನ್ಲೈನ್ ಚೆಕ್ ಮಾಡ್ತೀನಿ, ತೋರಿಸ್ತಾ ಹೋಗ್ತೀನಿ. ಯಜಮಾನ್ರೆ ಏನಕ್ಕೆ ಬಂದಿದ್ರ ನೀವು? ಜಾತಿ ಪ್ರಮಾಣ ಪತ್ರ ಸಲ್ಲಿಸಕ್ಕೆ. ಓಕೆ,
ಯಾವಾಗ ಬಂದ್ರಿ ಆಯ್ತಾ ಕೆಲಸ ಏನು? ನಾನು 3 ದಿವಸ ಬಂದು ವಾಪಸ್ ಹೋದ್ ದಿವಸ ಯಾಕೆ ಯಾಕೆ ಒಂದ್ ದಿವಸ ಮಿಷಿನ್ ಕೆಟ್ಟೋಗಿತ್ತು, ಹ್ಮ್ ಇನ್ನೊಂದ್ ದಿವಸ ಜನ ಜಾಸ್ತಿ ಇತ್ತು. ಎಷ್ಟ್ ಗಂಟೆ ಬಂದ್ರಿ ಎಷ್ಟ್ ಗಂಟೆಗೆ ಹೋದ್ರಿ? ನಾನು ಬೆಳಿಗ್ಗೆ 10 ಗಂಟೆಗೆ ಬಂದೆ, ಹಾ. ಆಮೇಲೆ ಜನ ಜಾಸ್ತಿ ಇದ್ರು, ನಾಳೆ ಮಾಡ್ಸ್ಕೊಳ್ಳೋಣ ಅಂತಾರೆ, ತಿರ್ಗಿ ಇವತ್ತು ಬಂದಿದ್ದೀವಿ. ಆಮೇಲೆ ಇನ್ನೊಂದು ಅಧಿಕಾರಿಗಳು ಕೇಳಿದ್ರೆ ನಾವು ಫೀಲ್ಡ್ ಅಲ್ಲಿ ಇದೀವಿ ಅಂತಾರೆ. ನಾವು ಯಾವ್ರವ್ರು? ನಾವು ಮಲೂರು ಸಹ ನಿಮ್ ವಿ ಯಾರು ಗೊತ್ತಾ? ಅದು ಯಾರು ಗೊತ್ತಿಲ್ಲ ನೋಡಿ. ಆಯ್ತು, ಪಾಪ ಅವರು ರೈತರು ಅವ್ರ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ವಿ ಎಗಳು ನಿಮ್ಮ ಗ್ರಾಮದಲ್ಲಿ ಕೆಲಸ ಬರ್ತಾರ, ನಿಮ್ಮನ್ನ ಮಾತಾಡ್ತಾರ? ನಿಮ್ ಪರಿಚಯ ಇದೆಯಾ ಅವ್ರಿಗೆ? ಹೋಗ್ಲಿ, ನೀವ್ ಯಾರು ಅಂತ ಗೊತ್ತಿದ್ಯಾ? ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್. ಯಾವಾಗ ಬರ್ತಾರೆ ಇದಕ್ಕೆ ವೀಕ್ಷಣೆಗೆ? ಯಾವಾಗ ಬರ್ತಾರೋ ನಾವು ನಮ್ಮ ಮೊಟ್ಟೆಪಾಡಿ ನಾವು ಹೋಗಿರ್ತೀವಿ, ಕೆಲಸ ಅಲ್ಲಿ ಇಲ್ಲಿ ನಿಮ್ ಸಮಸ್ಯೆ ಆದಾಗ ಕೇಳಲ್ಲ ಅವ್ರನ್ನ? ಕೇಳ್ತೀವಿ, ಏನಂತಾರೆ? ಮಾಡ್ಕೊಡ್ತೀವಿ ಅಂತಾರೆ. ಈಗ ತಾವು 3 ದಿನದಿಂದ ಬಂದ್ರೆ ಕೆಟ್ಟೋಗಿತ್ತು ಅಂತ ಹೋದ್ರಿ, ಮತ್ತೆ ಬಂದಿದ್ದೀನಿ ಅಂದ್ರೆ ಈಗ ನಾವು ನಮ್ಮನೆ ಬರೋ ನಾವು ಬರ್ಲೇಬೇಕು. ಅಲ್ಲ, ಇಷ್ಟು ವಯಸ್ಸಾಗಿದೆ ನಿಮ್ಗೆ, ಒಂದ್ ಕುತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಇಲ್ಲಿ, ಒಂದ್ ಕಲ್ಲಿನ ಬೆಂಚ್ ಹಾಕಲಿಕ್ಕೆ ಯೋಗ್ಯತೆ ಇಲ್ಲದಂತ ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿ ವರ್ಗ ಆಗಿರ್ಬೋದು, ಸಂಬಂಧಪಟ್ಟಂತ ತಾಲೂಕು ಆಡಳಿತ, ಜಿಲ್ಲಾಡಳಿತ ಯಾವ ವ್ಯವಸ್ಥೆಗಳು ಮಾಡ್ತಾ ಇದ್ರಿ ಇಲ್ಲೆಲ್ಲ? ಎಲ್ಲಾರು ಕೇಳ್ಬೇಕು ಸರ್. ಕೇಳಿದ್ರೆ ಬಂದು ಮಾಡಿದ್ರೆ ನೀವು ಒಬ್ರಿಗೋಸ್ಕರನೇ ನಿಮ್ಗೆ ಮಾಡ್ಕೊಡಕ್ಕಾಯ್ತದೆ, ಕಾಯ್ಬೇಕು ಅಂತ ಹೇಳ್ತಾರೆ. ಅವೆಲ್ಲ ನಾವು ಬಂದಿದ್ದೀರಾ? ಹೌದು ಸರ್. ನೋಡಿ, ಇದು ಕೇವಲ ಒಂದು ಭಾಗದ ಇರುವಂತ ಸಮಸ್ಯೆಗಳು. ಯಜಮಾನ್ರೆ, ಯಾವರಿಂದ ಬಂದಿದ್ರೆ ಏನಾಗ್ಬೇಕಾಯ್ತು? ಚಾಮನಹಳ್ಳಿ. ನಿಮ್ಮ ನಾಟಕ ಕಚೇರಿನೇ ಇದು ನಿಮ್ಮ ಭಾಗದಲ್ಲಿ ಇರೋದು? ಬಹಳ ಅದೃಷ್ಟ ನಿಮ್ಗೆ. ಯಾರು ಏನು ಅದೃಷ್ಟ? ಇದು ನಮ್ಮೆಲ್ಲೇ ಮಾಡಿದ್ರು ಸುತ್ತ 33 ಹಳ್ಳಿಗೂ ಮಾಡ್ಬೇಕು. ಈಗ ಹೇಳಿಲ್ವಾ ಸರ್, ಇವ್ರು ಎಲ್ಲ ಅದೇ ಸಮಸ್ಯೆ. ಇಲ್ಲಿ ಒಂದ್ ಕುತ್ಕೋದ್ ಕೆಲೆ, ಒಂದ್ ನಿಂತ್ಕೋದ್ ಕೆಲೆ. ಆಮೇಲೆ ಸ್ವಲ್ಪ ಯಾವ್ದೇ ಕಾರಣಕ್ಕೂ ಅವ್ರ ಟೈಮ್ ಬರ್ತಾರ, ಟೈಮ್ ಮೇಲೆ ನಾವು ಮಾತಾಡೋದಿಲ್ಲ. ಬರ್ತಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. 4 ರೂಪಾಯಿ ಇದೇ ತರ 1 ತಿಂಗಳಿಂದ ಜನ ಕಿವು, ಸಿಕ್ಕಾಬಟ್ಟೆ ಕಿವು. ಯಾವ ಕೆಲಸಗಳು ನಡೆದಿಲ್ಲ. ದಯವಿಟ್ಟು ನೀವು ಏನ್ ಮಾಡ್ಬೇಕು ಮಾಡಿ ಅಧಿಕಾರಿಗಳಿಗೆ ಹೇಳಿ ತಿಳಿಸ್ಕೊಡಿ. ಅಧಿಕಾರಿಗಳ ಫೋನ್ ಎತ್ತಲ್ಲ. ಈಗ ಫೋನ್ ಮಾಡಿದ್ದೆ, 11 ಮುಕ್ಕಾಲು ಬಂದಿಲ್ಲ ಅಧಿಕಾರಿ ಅಂತ. ಫೋನ್ ಎತ್ತಲ್ಲ ನಮ್ದು. ಹೌದು, ನಿಮ್ದು ಎತ್ತದಿಲ್ಲ, ನಮ್ದು ಎತ್ತಾರೆ ಅಂತ ಎತ್ತಲ್ಲ. ಕೇಳಲೇಬೇಡಿ. ನಿಮ್ಮ ಚಾಮಳ್ಳಿ ವಿ ಯಾರು ಗೊತ್ತಾ? ಯಶವಂತ್. ಹೆಂಗೆ ನಿಮ್ನೆಲ್ಲ ಮಾತಾಡ್ತಾರ, ಬರ್ತಾರ, ಬೋರ್ಡ್ ದೊಡ್ಡದಾಗ ಬೋರ್ಡ್ ಹಾಕ್ತೀರಾ, ಎತ್ತಲ್ಲ ಫೋನ್ ಆಗರ? ಫೋನ್ ಎತ್ತದಿಲ್ಲ. 5 ಸತಿ ಮಾಡು, ಈಗಲೂ ಇದೇ ಮಾಡ್ಕೊಳ್ಳ ಮಾಡಿ ನೋಡೋಣ, ಎತ್ತರ ಇಲ್ವಾ? ಫೋನ್ ಮಾಡ್ತಾವ್ರೆ ಯಜಮಾನ್ರು, ಚಾಮಳ್ಳಿ ಯಜಮಾನ್ರು ಇವರು. ಆಮೇಲೆ ಚಾಮಳ್ಳಿ ವಿಚಾರ ಕೂಡ ಅತಿ ಹೆಚ್ಚು ಧಾರ್ಮಿಕ ವಿಚಾರವಾಗಿ ಮಾತಾಡಿದ್ರೆ ಚಾಮಳ್ಳಿ ಗ್ರಾಮಸ್ಥರ ಬಗ್ಗೆ ಬಹಳ ವಿಶೇಷವಾಗಿ. ಮತ್ತೆ ಒಂದು ಶಾಲೆ ಬಗ್ಗೆ ಕೂಡ ಮಾತಾಡಿದ್ರು. ನನ್ನ ಮೇಲೆ ಕೂಡ ಬಂದು ಧಮಕಿ ಕೂಡ ಹಾಕಿದ್ರು, ನೀನ್ ಯಾವ ಸುದ್ದಿ ಮಾಡಕ್ಕೆ ಅಂತ. ಅದೇನಾಯ್ತು ಅಂತ ಕೂಡ ನಮ್ಗೆಲ್ಲ ಗೊತ್ತಿದೆ. ಎಣಕ್ಕೆ ಚಟ ಕಟ್ತಾರ ಗೊತ್ತಾ? ನೋಡಿ, ಎಣಕ್ಕೆ ಚಟ ಕಟ್ತಾರ ಗೊತ್ತಾ? ಆ ಕತೆ ಆಗಿರೋದಿಲ್ಲ ನೋಡಿ. ಇದು ಇವತ್ತಿಂದಲ್ಲ ಸಮಸ್ಯೆ, ಕೇವಲ ಇದು ಒಂದು ಈ ವರ್ಷ, ಈ ದಿನ, ಈ ಒಂದು ತಿಂಗಳಲ್ಲ ನೋಡ್ರಿ. ಎಣಕ್ ಚಟ ಕಟ್ತಾರಲ್ಲ, ಹಂಗೆ ಕ್ಯೂ ನಿಲ್ಸಿ ನೀವು ಕೊಡ್ತಾ ಇರೋದು ನಿಮ್ಮ ತೆರಿಗೆ ದುಡ್ಡು. ಕೇಳಿದ್ರೆ ಇಲ್ದಿದ್ದೆಲ್ಲ ದಬ್ಬಾಳಿಕೆಗಳು ಹೇಳ್ತೀರ ನೀವು. ನಿಮ್ಗೆ ಏನಾರ ನಾಚಿಕೆ ಮಾನ ಮರ್ಯಾದೇನು ಇದೇನ್ರಿ ನಿಮ್ಗೆ? ನಿಮ್ಮ ಮನೆಯಲ್ಲಿ ಆಯ್ತು ರೀ, ಅಧಿಕಾರಿಗಳು ನಿಮ್ಮ ಮನೇಲಿ ಯಾರೋ ಒಬ್ರು ಇರೋಂತ ರುದ್ರು, ನಿಮ್ಮ ಸಂಬಂಧಿಕರು, ನಿಮ್ಮ ಅಣ್ಣನೋ ತಮ್ಮನೋ ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತೀರಿ? ಏನ್ರಿ ಮಾಡ್ತೀರಿ? ರಾಜ್ಯ ಸರ್ಕಾರ, ಕರ್ನಾಟಕದ ಬಗ್ಗೆ ರಾಜ್ಯ ಸರ್ಕಾರ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಿ ಹೋಗ್ಲಿ ನೀವು ಜನಗಳಿಗೆ? ಬೇರೆ ರಾಜ್ಯಗಳ ಮಾದರಿ ತಗೊಳ್ರಿ, ಬೇರೆ ರಾಜ್ಯಗಳನ್ನ ಮಾದರಿಗಳನ್ನ ಬೇರೆ ಬೇರೆ ತಗೋತೀರಾ? ಉದ್ಧಾರ ಮಾಡಕ್ ತಗೊಳ್ಳಿ ಮಾದರಿಯಾಗಿ ರಾಜ್ಯ ಸರ್ಕಾರ, ಬೇರೆ ರಾಜ್ಯ ಸರ್ಕಾರಗಳನ್ನ. ಇನ್ನೇನಕ್ಕೂ ಬೇಡ. ಹೇಳೋರಿಲ್ಲ ಕೇಳೋರಿಲ್ವಲ್ರಿ. ಬನ್ನೂರು ಹೋಬಳಿನಲ್ಲಿ ಇರುವಂತ ಎಲ್ಲ ಇಲಾಖೆ ಬರೀ ಇದೊಂದೇ ಅಲ್ಲ, ಒಂದ್ ತಮ್ಸ್ ಇಲ್ವಲ್ರಿ ನಿಮ್ಮ ಹತ್ರ? ನಾನು ಅಷ್ಟಕ್ಕೆ ಅಧಿಕಾರಿ ಎಷ್ಟ್ ಗಂಟೆಗೆ ಹೋಗ್ತಾರೆ, ಎಷ್ಟ್ ಗಂಟೆಗೆ ಬರ್ತಾರೆ? ಒಂದ್ ತಮ್ಸ್ ಕೊಡಕ್ಕೆ, ತಮ್ಸ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ದಿರಂತ ಅಧಿಕಾರಿ ವರ್ಗಗಳು, ಅಧಿಕಾರಿ ಇಲಾಖೆಗಳು ನೋಡ್ತಾ ಇದ್ರಿ ಇಲ್ಲಿ. ನನ್ಗೆ ರೈಟ್ ಕಂಪ್ಲೇಂಟ್ ಆನ್ಲೈನ್, ನನ್ಗೆ ಗೊತ್ತು. ಆನ್ಲೈನ್ ನಲ್ಲಿ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಯಾವ ಅಧಿಕಾರಿಗಳು ಕಳಿಸ್ಬೇಕು, ಯಾವ ವಿಚಾರ ಕಳಿಸ್ಬೇಕು ಅಂತ ಕೂಡ ಗೊತ್ತಿದೆ ನನಗೆ. ಮತ್ತೆ ನಿಮ್ಮ ರಾಜ್ಯ ಸರ್ಕಾರದ ಮಂತ್ರಿ ಮಹಾಶಯರಿಗೆ ಯಾವ್ದು ಕಳಿಸ್ಬೇಕು, ಅವ್ರ ಮೇಲಡಿಗೆ ಏನ್ ಕಳಿಸ್ಬೇಕು ನನಗೆ ಗೊತ್ತಿದೆ. ನೋಡಿ, ಬೆಳಗಿನ ಜಾವ 5 ಗಂಟೆಯಿಂದ ಬಂದಿರೋದು, 5 ಗಂಟೆಯಿಂದ ಬಂದಿರೋದು ಬೆಳಗಿನ ಜಾವ. ನಾನು ಬನ್ನೂರು ನಾಗರಾಜ್ ಅಂತ ಇಲ್ಲಿಯವರೇ ನಾನು. ಹಾಗಾಗಿ ಕೇಳಿದ್ರೆ ಯಾಕೆ ಓಪನ್ ಮಾಡಿಲ್ಲ ಅಂತ ಕೇಳಿದ್ರೆ ಕಡತಗಳಿದೆಯಂತೆ, ಕಡತಗಳಿದೆ, ಹಾಗಾಗಿ ನಾವು ಬಾಗಿಲು ತೆಗ್ದಿಲ್ಲ. ನನ್ನ ಆಡಿಯೋ ಇದೆ, ನೀವು ಮಾತಾಡಿರೋದು. ಮೇಡಮ್ ಪಾಪ ಹೇಳಿದ್ರು, ಅವ್ರ ಕಷ್ಟ ಸುಖ ಹೇಳ್ಕೊಂಡ್ರು. ಬನ್ನಿ ಯಜಮಾನ್ರೆ, ಅವ್ರು ಫೋನ್ ಮಾಡ್ತಾರ ಒಬ್ರು ವಿಎಗೆ, ನೋಡೋಣ ಎತ್ತರ ಏನು ಅಂತ. ಬನ್ನಿ ಯಜಮಾನ್ರೆ. ಮಾಡಿ ನೋಡೋಣ, ಫೋನ್ ಎತ್ತರ ಸಾರ್ವಜನಿಕರಿಗೆ ಸ್ಪಂದಿಸ್ತಾರೆ ಇವರು, ನೋಡೋಣ ಮಾಡಿ. ಯಾರು ಮಾಡ್ತಾ ಇದ್ರ? ಚಾಮಳ್ಳಿ ಅವ್ರಿಗ?
ಸರಿ ಸರಿ ನೋಡ ಇದೆಲ್ಲ ಆಲ್ರೆಡಿ ವೈರಲ್ ಆಗಿದೆ, ಎತ್ಬೋದು ಹೇಳಕ್ಕಾಗಲ್ಲ. ರಿಂಗ್ ಆಗ್ತಾ ಇದೆ, ರಿಂಗ್ ಆಗ್ತಾ ಇದೆಯಾ? ರಿಂಗ್ ಆಗ್ತಾ ಇದೆ, ನಾಟ್ ಆನ್ಸರಿಂಗ್. ರಿಂಗ್ ಆಗ್ತಿದೆ, ನಾಟ್ ಆನ್ಸರಿಂಗ್. ಇದಕ್ಕಂದ್ರೆ ನಮ್ಮ ಸತ್ಪ್ರಜೆಗಳಿಗಿರುವಂತ ಬೆಲೆ. ನಿಜವಲ್ಲೂ ನಾಚಿಕೆ ಆಗಲ್ವ ನಿಮ್ಗೆ? ನಾಚಿಕೆ ಆಗಲ್ವ? ನೀವು ಒಂದು ಫೋನ್ ಎತ್ತಕ್ರಿ, ಎಂತ ಬಿಸಿ ನೀವು ಬಿಸಿ ಅಂತಿರಲ್ಲ. ಆಕಸ್ಮಿಕವಾಗಿ ಯಾರೋ ಒಬ್ರು ನಿಮ್ಮ ವ್ಯಾಪ್ತಿ ಬರುವಂತವ್ರು ರೈತರಿಗೆ ಏನೋ ಸಮಸ್ಯೆ ಆಯ್ತು, ಬಹಳ ಕಷ್ಟ ಇರುವಂತ ಪರಿಸ್ಥಿತಿಗಳಿದ್ದಾಗ ಏನ್ರಿ ನಿಮ್ ಕತೆ? ಯಾಕ್ರಿ ಆಫೀಸ್ ನಂಬರ್ಗಳು ಇಟ್ಕೋತೀರ ನೀವು? ಒಂದು ಫೋನ್ ಎತ್ತಕ್ಕಾಗಿಲ್ಲ ಅಂದ್ಮೇಲೆ ಯಾಕೆ ನೀವು ಆಫೀಸರ್ಗಳಾಗಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಫೋನ್ ಎತ್ತೇ ಇಲ್ಲ ಕೊನೆಗೂ? ಇಲ್ಲ, ಎತ್ತುದು ಇಲ್ಲ. ಎತ್ತುದು ಇಲ್ಲ. ಎಷ್ಟು ಸರಿ ಮಾಡಿದ್ರಿ? ಬೇರೆ ಸರಿ ಇಲ್ಲ, ಬೆಳಿಗ್ಗೆಯಿಂದ 2 ಸಾರಿ ಆಯ್ತು. ಬೆಳಗಿಂದ 2 ಸರಿ ಆಯ್ತು. 10 ಗಂಟೆ ಎತ್ತುದಿಲ್ಲ. ಏನ್ ಮಾಡ್ಬೋ ನಾವು ಈಗ? ಅವ್ರು ಹೇಳ್ದಂಗೆ ನಮ್ಗೆ ತಿರ್ತಾ ಇರ್ಬೇಕು. ಜಮೀನು ಇದ್ದು ಪುಟ್ಟೆ ಕೂಡ ಹೆಸರು. ಹೇಳಿ ಫಸ್ಟ್, ಆಮೇಲೆ ನೋಡ್ತೀನಿ. ಹೇಳಿ. ಪುಟ್ಟೆ ಕೂಡ ತಿರಗರ ಕೋರ್ಟಿಂದ ರೆಸ್ಟೆಂಟ್ ಬಿಟ್ಟು ತಗೊಂಡ್ಬಂದಿದ್ವಿ. ಈಗ ಅವ್ರ ಮೊಮ್ಮಕ್ಕಳು ನಾವು ಖಾತಾ ಮಾಡ್ಕೊಡಪ್ಪ ಅಂತ ನಾವು ವಂಶರೂಪ ನಮ್ಮ ಚಾಮನಹಳ್ಳಿಯವರಿಂದ ಕೊಡ್ಬೇಕು. ಬಸ ಇದು ಗ್ರಾಮ ಬನ್ನೂರಲ್ಲೇ ಅವ್ರಿಗೆ ಇವರು ಕೊಡಕ್ಕೆ ಶ್ರೀಗಂಟ ಆಡಿ ನೋಡಿ. ಈಗ ಸೋಮಣ್ಣವರು ಇಲ್ಲೇ ಬಂದವರು ಬಂದು ಸೋಮಣ್ಣವ್ರು ಬಂದಿಲ್ಲ. ಸೋಮಶೇಖರ ಬನ್ನೂರಲ್ಲಿ ಅವರು ಇಲ್ಲಿ ಬಂದಿರ್ಬೇಕು ಬಂದಿಲ್ಲ. ಇದಕ್ಕೆ ಕೊಡೋರು ಯಶವಂತ ಅವರು ಎಲ್ಲಿಗೆ ಅಂತ ಹೋಗ್ಬ ನಾವು ಈ ವಯಸ್ಸಿನಲ್ಲಿ ಹೇಳಿ ನೀವೇ. ಈಗ ನನ್ನ ಮೂಲಕ ಇಡೀ ರಾಜ್ಯ ನೋಡ್ತಾ ಇದೆ ಇವತ್ತು ಬನ್ನೂರ್ ಕಥೆನ. ಏನ್ ಹೇಳಕ್ ಇಷ್ಟಪಡ್ತೀರಿ ನನ್ನ ಮೂಲಕ ರಾಜ್ಯ ಸರ್ಕಾರ ಮತ್ತೆ ರಾಜ್ಯದವ್ರಿಗೆ? ಬನ್ನೂರು ಎಲ್ಲೇ ಒಳಗಡೆ ಬಹಳ ಕಷ್ಟ ಇದೆ. ಅಧಿಕಾರಿ ಅದು ಭೂಮಿ ಕೇಂದ್ರದ ವ್ಯವಹಾರದಲ್ಲಿ ಇಷ್ಟು ಬೇಕಾದ್ರೆ ಹೇಳ್ತೀನಿ. ಕಂದಾಯ ಇಲಾಖೆಯಲ್ಲಿ ಬಹಳ ಕಷ್ಟ ಇದೆ. ನಾವು ತಿರುಗಿ ಸಾಕಾಗೋದು. ನಾವಿನ್ನೇನು ಹೇಳೋಕ್ಕಾಗಲ್ಲ. ಅಲ್ಲ, ಈಗ ಜನಪ್ರತಿನಿಧಿ ಬರ್ತಾರೆ ನಿಮ್ ಭಾಗ ಬಂದಾಗ ನೀವೇ ಪಟಾಕಿ ಹೊಡಿತೀರಿ, ಹಾರ ಹಾಕ್ತೀರಾ, ಸ್ವೀಟ್ ತಿನ್ನಿಸ್ತೀರಿ, ಬಾಯ್ ತುಂಬಾ ಅವ್ರನ್ನ ಒತ್ಕೊಂಡ್ ಮೇರಿತೀರ. ಅವ್ರಿಗೆ ಏನ್ ಹೇಳಲ್ವೆಲ್ಲ ಅಂತ? ಗಂಟ್ಕಂಟಿ ಇಸ್ಕೊಂಡು ತಿನ್ನೋರು ನಾವಲ್ಲ, ಹಾರ ಹಾಕೋದು ನಾವಲ್ಲ, ಗಂಟ್ಕಂಟಿ ಇಸ್ಕೊಂಡು ತಿನ್ನೋರು ಅಂತ ಒಳ್ಳೆ ಮಾತಾಡಿದ್ರು ಅಮ್ಮರು. ಅವರು ಹಾರ ಹಾಕೋರು, ಇವ್ರಿಗೆ ತೋರ್ಸೋದು 100-200 ತೋರ್ಸೋದು, ಜನ ಗುಂಪು ಕಟ್ಟಿಸೋದು. ಸರಿಯಪ್ಪ, ಆ ಅಮ್ಮ ಹೇಳಿದ್ದು ಆ 100% ಸತ್ಯ. ನೋಡಿ, ಇದು ಒಂದು ಪ್ರಜಾಪ್ರಭುತ್ವದ ಪ್ರಕಾರ ನಾ ಕೆಲವೊಂದು ವಿಚಾರಗಳನ್ನ ಹೇಳ್ಬೋದು, ಎಲ್ಲಾ ವಿಚಾರ ಹೇಳಕ್ಕಾಗಲ್ಲ. ಆದ್ರೆ ಯಾಕೆ ಈ ತರ ಸಮಸ್ಯೆಗಳಿದೆ ಇಡೀ ರಾಜ್ಯದಲ್ಲಿ? ಬೇರೆ ರಾಜ್ಯಗಳಿಗೆ ಮಾದರಿ ತಗೋತೀರಿ ಅಂತ ಹೇಳಿದ್ರಲ್ಲ, ಇಷ್ಟು ವಯಸ್ಸಾದವ್ರು ಬಂದು ಕೆಲವೊಂದು ಕೋಡ್ಗಳು ಚೇಂಜ್ ಮಾಡ್ಕೊಂಡು, ಆ ಕೋಡ್ಗಳಿಗೆ ಯಾರ್ಯಾರೋ ವಿಎಗಳನ್ನ ಆರೆಗಳನ್ನ ಕಾಲ್ ಕಟ್ಕೊಂಡು ಯಾವ ಹೊಣೆ ಬರೀ? ಕಂದಾಯ ಇಲಾಖೆ ಏನು ಎಕ್ಕುಟ್ಟೋಗಿದೆಯೇನ್ರಿ? ಕಂದಾಯ ಇಲಾಖೆ ರಾಜ್ಯದಲ್ಲಿ ಯಾವ ಸರ್ಕಾರ ಬರ್ಲಿ, ಅದು ಯಾವ ದರಿದ್ರ ಸರ್ಕಾರಗಳು ಬಂದ್ರು ಇದೇನ ಕತೆ? ರಾಜ್ಯ ಸರ್ಕಾರದ ಬಂದ್ಗಳು ಬಂದ್ರೆ ಇದೇ ಕತೆನಾ? ಈಗ ರೇಷನ್ ಕೊಡಬೇಕು ಮತ್ತೆ ಅಪ್ಡೇಟ್ ಖಂಡಿತ ಮಾಡೋದು ಒಳ್ಳೇದು. ಯಾಕೆಂದ್ರೆ ಕೆಲವೊಂದು ಫೇಕ್ ರೇಷನ್ ಐಡಿ ಕಾರ್ಡ್ಗಳೆಲ್ಲ ಇವತ್ತು ಸಿಕ್ತು, ವೋಟರ್ ಐಡಿ ಕೂಡ ಸಿಕ್ಕಿದೆ. ಮಾಡುವಂತ ಕೆಲಸಗಳಿಗೆ ವೆಬ್ಸೈಟ್ಗಳ ವ್ಯವಸ್ಥೆ ಮಾಡಬೇಕು, ಅಧಿಕಾರಿಗಳ ವ್ಯವಸ್ಥೆ ಮಾಡಬೇಕು, ಅಧಿಕಾರಿಗಳ ಮಾಡುವಂತ ಮಾರ್ಗಸೂಚಿಗಳ ವ್ಯವಸ್ಥೆ ಮಾಡಬೇಕು. ನಾನಿಲ್ಲಿ ಬರೀ ಅಧಿಕಾರಿಗಳನ್ನ ಹೇಳ್ತಾ ಇಲ್ಲ, ನಿಮ್ಮ ನಿಯಮಾವಳಿಗಳನ್ನ ಏನ್ ಚೇಂಜ್ ಮಾಡ್ತೀರೋ ಕೊಟ್ಟಂತ ಎಲ್ಲ ಕೂಡ ಇನ್ಫ್ರಾಸ್ಟ್ರಕ್ಚರ್ಗಳು ಕೊಡ್ಬೇಕ್ರಿ. ನೀವು ಆ ಸಂಬಂಧಪಟ್ಟಂತ ಕಚೇರಿಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡದ್ರೆ ನೀವು ಕೆಲಸ ಮಾಡಿ ಅಂದ್ರೆ ಅಧಿಕಾರಿಗಳು ಏನ್ರಿ ಕೆಲಸ ಮಾಡ್ತಾರೆ? ಈಗ ಇಷ್ಟು ಜನಸಂಖ್ಯೆ ಇರೋದು, ಒಂದೇ ಒಬ್ರು ಟೆಂಡರ್ ಬೇಸ್ ಅಂತ ಒಂದ್ ಕಂಪ್ಯೂಟರ್ ಕೊಟ್ಟಿದ್ದೀರಾ ನೀವು, ಒಬ್ರು ಎಂಪ್ಲಾಯ್ ಕೆಲಸ ಮಾಡ್ತಾವ್ರೆ. ಟೆಂಡರ್ ಬೇಸ್ ಅದು ಸರ್ಕಾರದಲ್ಲ, ನೇರ ಸರ್ಕಾರದಲ್ಲ, ಟೆಂಡರ್ ಬೇಸು. ನಿಜವಾಗ್ಲೂ ಅವ್ರು ಒಂದೇ ಕಂಪ್ಯೂಟರ್ ಕೆಲಸ ಮಾಡಕ್ ಕೊಟ್ಟಿದ್ದೀರಾ? ಏನು ಯಾರು ಕೇಳ್ತಾರೆ? ಯಾರು ಗೊತ್ತಿದೆ? ಆನ್ಲೈನ್ ಚೆಕ್ ಮಾಡ್ಬೋದು ನೀವು. ಬನ್ನೂರು ಉಪನಾಡ ಕಚೇರಿಗೆ ಎಷ್ಟಕ್ಕೆ ವ್ಯವಸ್ಥೆ ಆಗಿದೆ, ಯಾರ್ಯಾರು ಎಂಪ್ಲಾಯ್ಗಳು ಇದಾರೆ ಇಲ್ಲಿ, ಯಾವ ಎಂಪ್ಲಾಯ್ಗಳ ಜೊತೆ ಯಾರ್ಯಾರು ಇದಾರೆ. ಮತ್ತೆ ಇನ್ನೊಂದಷ್ಟು ಹೇಳ್ತಾ ಕೇಳ್ತೀನಿ ನೋಡಿ. ಆಮೇಲೆ ಒಂದಷ್ಟು ನನಗೆ ರೂಮರ್ ಬಂದಿರೋದು, ಒಂದಷ್ಟು ಚೇಲಾಗಳು ಬೇರೆ ಅವ್ರಿಗೆ, ಅಧಿಕಾರಿಗಳಿಗೆ ಚೇಲಾಗಳು, ಕೆಲವೊಂದು ವಿಚಾರಕ್ಕೆ ಚೇಲಾಗಳು. ಇದೇ ಸುದ್ದಿ ಸುಮಾರು ಸಾರಿ ಮಾಡಿದ್ದೀನಿ ನಾನು. ಅಲ್ಲ, ನನ್ನ ಕೈಲಿ ತಗೊಳಕೊಂಡು ಇಡೀ ರಾಜ್ಯಕ್ಕೆ ತೋರಿಸ್ತೀನಿ ನಾನು. ನಂದೇನೇನಿದ್ರೆ ನೀವು ತೋರಿಸಿ, ಐ ನಾಟ್ ಫಿಯರ್. ಕೆಲವರು ಚೇಲಾಗಳು, ಅಧಿಕಾರಿಗಳಿಗೆ ಚೇಲಾಗಳು, ಅಲ್ಲಿಗೆ ಬಾ ಅಂತ ಹೇಳೋದು, ಇಲ್ಲಿಗೆ ಬಾ ಅಂತ ಹೇಳೋದು, ಅವ್ರಿಗೆ ಹೇಳು ಅಂತ ಹೇಳೋದು. ನೀವೇನ್ರಿ ಮಾಡ್ತೀರ ಹಾಗಾದ್ರೆ? ಹಾಗಾಗಿ ಇವತ್ತೇನಾಗಿದೆ ನೋಡಿ, ನಾಟಕೇಶ್ವರಿ ಇವತ್ತು ಒಂದೇ ದಿನ ಅಲ್ಲ, ಇದೋ ಸಮಸ್ಯೆ. ಪುಟ್ ಮಕ್ಳು ನಿಂತವ್ರು ನೋಡಿ, ನೋಡ್ತಾ ಇದ್ದೀರಾ? ಪುಟ್ ಮಕ್ಳು ರೀ. ಆ ಪುಟ್ ಮಕ್ಳು ಬಂದು ಇನ್ಕಮ್ಗೋಸ್ಕರ ತಿಂಗಳ ಅನ್ಗಂಟೆ ಕಾಯ್ತಾರೆ ಅಂತಂದ್ರೆ ಯಾವ ವ್ಯವಸ್ಥೆಗಳಿದೆ? ನಿಮ್ಮ ರಾಜ್ಯ ಸರ್ಕಾರದ ವೆಬ್ಸೈಟ್ಗಳು ರೆಡಿ ಮಾಡ್ಕೊಳ್ರಿ. ರಾಜ್ಯ ಸರ್ಕಾರದ ವೆಬ್ಸೈಟ್ಗಳೇ ಸರಿ ಇಲ್ಲ ನಿಮ್ದು. ಇನ್ನೊಂದು ಕತೆ ಗೊತ್ತಾ? ಇದೇ ಶಾಖೆಗೆ, ಆಡಳಿತ ವ್ಯವಸ್ಥೆ ಶಾಖೆಗೆ ಕಂಪ್ಯೂಟರ್ ವ್ಯವಸ್ಥೆ ಇರಲಿಲ್ಲ, ಜೊತೆಗೆ
ಬ್ರಾಡ್ಬ್ಯಾಂಡ್ BSNL ಬ್ರಾಡ್ಬ್ಯಾಂಡ್ ಇಲ್ಲ ಎಷ್ಟೋ ಥ್ಯಾಂಕ್ ಯು ಯಜಮಾನ್ರೆ. ಎಷ್ಟೋ ಇಲಾಖೆಗಳಿಗೆ ಬಂದೂರಿನಲ್ಲಿ BSNL ಬ್ರಾಡ್ಬ್ಯಾಂಡ್ ಇಲ್ಲ, ಅವರ ಸ್ವಂತ ಮೊಬೈಲ್ ಇಂದ ಆಪರೇಟ್ ಮಾಡ್ಕೋತಾರೆ. ಅದು ಕೂಡ ಇದೇ ಕಥೆ ಆಗಿತ್ತು. ನಾನು ಕೂಡ ಸುದ್ದಿ ಮಾಡಿದೆ ಇದನ್ನ, ಬ್ರಾಡ್ಬ್ಯಾಂಡ್ ಇಲ್ಲ ಅಧಿಕಾರಿ ವ್ಯವಸ್ಥೆಗಳಿಗೆ ಅಂತ. ಏನ್ರಿ ಹಣೆ ಬರ ಇದು, ಮುಟ್ಟಾಳ ಹಣೆ ಬರ ಕೆಲಸಗಳು. ಅದರಲ್ಲಿ ತಾತ್ಸಾರಗಳು ಅಧಿಕಾರಿಗಳು ಇಷ್ಟ ಬಂದಂಗೆ ಬರ್ತಾರೆ. ನೋಡ್ತಾ ಇದ್ರೆ 5 ಗಂಟೆಗೆ ಬಂದಂತ ಜನ. ಅಮ್ಮ ನೀವೇನಕ್ಕೆ ಬಂದ್ರಿ ಪುಟ, ಏನಕ್ಕೆ ಬಂದಿದ್ದೀರಮ್ಮ? ಯಾವ ವಿಚಾರಕ್ಕೆ? ಇನ್ಕಮ್ ಏನು ಎಜುಕೇಶನ್ಗಾ? ಎಷ್ಟು ದಿನ ಅಪ್ಲಿಕೇಶನ್ ಹಾಕಿದ್ರಾ? ಈಗ ಹಾಕಿ ಬಂದಿದ್ದೀರಾ? ಅಲ್ಲ ಕೊಟ್ರಲ್ವೇನ್ರಿ ಸ್ಕಾಲರ್ಶಿಪ್ನ ನಿಲ್ಸಕ್ಕೆ? ಅದ್ರಲ್ಲಿ ಬೇರೆ 16 ಒಂದು ಇನ್ಸಿಲ್ ಚೇಂಜ್ ಆದ್ರೆ ಸ್ಕಾಲರ್ಶಿಪ್ ಬರಲ್ಲ, ಇನ್ನೊಂದೇನೋ ಚೇಂಜ್ ಆಯ್ತು ಅಂದ್ರೆ ಸ್ಕಾಲರ್ಶಿಪ್ ಬರಲ್ಲ, ಎಜುಕೇಶನ್ ಸೆಂಟರ್ ಚೇಂಜ್ ಆದ್ರೆ ಸ್ಕಾಲರ್ಶಿಪ್ ಬರಲ್ಲ. ಚೇಂಜ್ ಮಾಡೋಲ್ಲ ನೀವೇ ಅಧಿಕಾರಿಗಳೇ, ಕೆಲವರು ಮುಟ್ಟಾಳ ಅಧಿಕಾರಿಗಳು. ಎಜುಕೇಶನ್ ಅಲ್ಲೂ ಕೂಡ ನೀವು ಆಟ ಆಡ್ತಾ ಇದ್ದೀರಾ. ಮತ್ತೆ ಡಿಗ್ರಿ ಹೋಲ್ಡರ್ಗಳು ಕೂಡ ಎಷ್ಟು ದುಡ್ಡು ಕೂಡ ಬರ್ತಾ ಇಲ್ಲ. ಹಾಗಾಗಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ರಾಜ್ಯ ಸರ್ಕಾರ, ಯಾವ್ದೇ ರಾಜ್ಯ ಸರ್ಕಾರಗಳು ಬರಲಿ, ನಮ್ಮ ಕರ್ನಾಟಕ ರಾಜ್ಯನ ಬಹಳ ಉದ್ಧಾರ ಮಾಡ್ಬಿಡ್ತಾರೆ ಪಾಪ. ಎಲ್ಲಾ ವಿಚಾರಗಳು, ಎಲ್ಲಾ ಇಲಾಖೆಯರು ಕೂಡ, ಎಲ್ಲ ಮಂತ್ರಿ ಮಹಾಶಯರು, ಎಲ್ಲ MLAಗಳು ಕೂಡ. ತಾವೇನ್ ನೋಡ್ತಾ ಇದ್ದೀರಾ? ಇದು ನಾಚಿಕೆ ಆಗ್ಬೇಕು ನಿಜವೂ. ಕೆಲವರು ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಇಂಥವ್ರ ಬಗ್ಗೆ ಸ್ಟ್ಯಾಂಡ್ ಆಗಿರಪ್ಪ. ಸ್ಟೇಟ್ ಮಾಧ್ಯಮ ಮಿತ್ರರಲ್ಲಿ ನಿಮ್ಗೆಲ್ಲ ಮನವಿ, ಹಾಗೇನೆ ಪ್ರಿಂಟ್ ಮೀಡಿಯಾ ಮತ್ತೆ ಡಿಜಿಟಲ್ ಮೀಡಿಯಾ ಎರಡು ಕೂಡ ತಮ್ಮ ಹತ್ರ ದೊಡ್ಡ ದೊಡ್ಡ ಮೀಡಿಯಾಗಳ ಲೋಗೋ ಇದೆ. ಇದೆಲ್ಲ ತೋರಿಸ್ಬೇಕ್ರಿ. ಇದನ್ನ ತೋರಿಸ್ತಾನೆ ಯಾವ್ದೋ ಒಬ್ಬ ಮಂತ್ರಿ ಮಹಾಶಯ MLA ಗುದ್ಲಿ ಪೂಜೆ ತೋರಿಸ್ಬೇಕಾಗತ್ತ ನಾವು? ನೋಡಿ ಎಷ್ಟು ವಯಸ್ಸಾದ ವೃದ್ಧರೆಲ್ಲ ಇದ್ರೆ. ಕಟ್ಟಿ ಕಟ್ರಿ ಮಳಲ್ ಪಳಲ್ ನೆನ್ಕೊಂಡು ಕೀವಲ್ ನಿಂತ್ಕತ್ತೀವಿ, ಬಾಯಿ ಮಣ್ಣಾಕ್ತು ಹೋಗ್ರಿ. ಹೇಳಿ ಉಗಿತಾರೆ. ನಿಮ್ಮ ತಾಲೂಕು ಆಡಳಿತಕ್ಕೆ ಉಗಿತಾ ಇರೋದು, ನಿಮ್ಮ ಜಿಲ್ಲಾ ಆಡಳಿತಕ್ಕೆ ಉಗಿತಾ ಇರೋದು ಸಾರ್ವಜನಿಕರು. ನಿಮ್ಗೆ ಓಟ್ ಹಾಕ್ತಂತವ್ರು ಜನಪ್ರತಿನಿಧಿಗಳು ಉಗಿತಾ ಇರೋದು. ತಾವೇ ನೋಡ್ತಾ ಇದ್ದೀರಾ ನೋಡಿ, ನಿಮ್ಗೆ ತೋರಿಸ್ತೀನಿ. ಈಗ ಯಾವ ಆವರಣದಿದ್ದೀನಿ ಬನ್ನೂರಿನ ನೋಡಿ, ಇಲ್ಲಿದೆ ಬನ್ನೂರಿನ ನಾಡ ಕಚೇರಿಯ ರೂಪ. ಇದು ಎಣಕ್ಕೆ ಚಟಾಕಟಂಗ್ ಕೆಡ್ತಾರೆ ಗೊತ್ತಾ? ನೋಡಿ ನಾವು ನೋಡ್ತಾ ಇರೋದು. ಇನ್ನೊಬ್ರು ಮುಖ್ಯವಾಗಿ ಮಾತಾಡ್ತೀನಿ ನಿಮ್ಗೆ. ಪೋರ್ಟ್ ಚೇಂಜ್ ಆಗಿದೆ ಅವ್ರಿಗೆ. ಅಧಿಕಾರಿಗಳು, ಕೆಲವು ಅಧಿಕಾರಿಗಳು, ಮುಟ್ಟಾಳ ಅಧಿಕಾರಿಗಳು ಮಾಡಿರೋ ಕತೆಗೆ ಪಾಪ ಒಬ್ಬ ರೈತ ವರ್ಷಾಳಲ್ಲಿ ಕಾಯ್ಕೊಂಡು ಪೋರ್ಟ್ನ ಚೇಂಜ್ ಮಾಡಿಸಿ ಅವ್ರು ಯಾರೋ ಮಾಡಿರೋಂಥ ತಪ್ಪಿಗೆ ಇವತ್ತು ಒಂದು ಸರ್ವೇರ್ಗೋಸ್ಕರ ದುಡ್ಡು ಕಟ್ಟಿ ದುಡ್ಡನ್ನ ಹಾಳು ಮಾಡ್ಕೊಂತ ಪರಿಸ್ಥಿತಿ ಇವತ್ತು ಬಂದಿರೋಂಥ ರೈತರು ಕತೆ. ಆಮೇಲೆ ಕೆಲವೊಂದು ರೈತ ಸಂಘಟನೆಗಳು ರೈತರ ಪರವಾಗಿ ನಿಂತ್ಕೊಬೇಕು ಈ ತರ ವಿಚಾರಗಳಿಗೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಗೆ. ಅದೇನ್ ನೀವು ಮಾಡ್ತಾರೆ ಗೊತ್ತಿಲ್ಲ. ಕೆಲವೊಂದು ರೈತ ಸಂಘಟನೆಗಳು ಕೆಲವೊಂದು ವಿಚಾರಗಳು ಅದ್ರ ಸ್ಟ್ಯಾಂಡ್ ಆಗ್ಲೇಬೇಕು. ನೋಡಿ, ಇದು ಬೆಳಗ್ಗೆ 5 ಗಂಟೆಯಿಂದ ಬಂದಿದ್ದಾರೆ. ಇದರಲ್ಲಿ 5 ಗಂಟೆಗೆ ಬಂದಿದ್ದಾರೆ ಕೆಲವರು, ಬೆಳಿಗ್ಗೆ. ಸಂಬಂಧಪಟ್ಟಂತ ಯಾರಿದ್ದೀರ ಅಧಿಕಾರಿಗಳು, ಜಿಲ್ಲಾಡಳಿತ ವ್ಯವಸ್ಥೆ ಏನ್ ಮಾಡ್ತಾರೆ? ನೀವು ಮೀಟಿಂಗ್ ಕರೀತೀರಲ್ರಿ, ಮಾತೆತ್ತರು ಮೀಟಿಂಗು. ಎಲ್ಲಿದ್ದೀರಾ ಸಾಹೇಬ್ರು? ಮೀಟಿಂಗ್ ಅಲ್ಲ ಅವ್ರೆ. ಯಾವ ಮೀಟಿಂಗ್ ಅಲ್ಲಿ ಇದ್ರಿ? ನಿಮ್ನೆಲ್ಲ ಫಸ್ಟ್ ನಮ್ನೆಲ್ಲ ಲೊಕೇಶನ್ ಚೆಕ್ ಮಾಡ್ಬೇಕಾರ್ದು. ನಿಮ್ಮ ಮೊಬೈಲ್ ಅಧಿಕಾರಿಗಳ ಮೊಬೈಲ್ಗಳನ್ನ ಚೆಕ್ ಮಾಡ್ಬೇಕು, ಲೊಕೇಶನ್ ಚೆಕ್ ಮಾಡ್ಬೇಕು, ನಿಮ್ಮ ಮೇಲೆ ಎಂಕ್ವೈರಿ ಮಾಡಿಸ್ಬೇಕು ಮೊದಲು. ನೀವು ಯಾವ ಮೀಟಿಂಗ್ ಅಲ್ಲಿ ಇದ್ದೀರಾ, ಯಾವ ಆನ್ಲೈನ್ ಕಾಲಲ್ಲಿ ಇದ್ದೀರಾ, ಯಾವ VC ಕಾಲಲ್ಲಿ ಇದ್ದೀರಾ ನೀವು? ಈಗ 12:15 ಬಂದು ಈ ಶಟರ್ ಓಪನ್ ಮಾಡಿದ್ದು. RIV ಕೂತ್ಕೊಳ್ಳುವಂತ ಒಂದು ಚೇಂಬರು. ಈಗ 12:15 ಏನೋ ಬಂದು ಓಪನ್ ಮಾಡಿದ್ದು. ಮೇಡಮ್ ಬಂದಿದ್ದು 11:15. ಸಾರ್ವಜನಿಕ ಹೇಳದಂಗೆ ದಯವಿಟ್ಟು ಅದೆಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ಜನ ಏನ್ ಗೊತ್ತೇನ್ರಿ, ಜನ ಶಾಪ ತಟ್ಟಿದ್ರಿ ನೀವು. ಇನ್ನು ಎಷ್ಟೋ ಅಧಿಕಾರಿಗಳು ಏನೇನು ಆಗ್ಬಿಡೋರು ಅವ್ರ ಕುಟುಂಬಗಳೆಲ್ಲ. ಪಾಪ ರೈತ ಸಂಘಟನೆಯವ್ರು ಬಂದ್ರೆ ಅವ್ರನ್ನ ಕಮಿಷನ್ ಏಜೆಂಟ್ ಅನ್ನೋದು, ಒಬ್ಬ ಮಾಧ್ಯಮದವ್ರು ಬಂದ್ರೆ ಕಮಿಷನ್ ಏಜೆಂಟ್ ಅನ್ನೋದು. ನೀವೆಲ್ಲ ಯಾರಂಗಾರೆ? ಯಜಮಾನ್ರ ಶಾಲಾ ಹಾಕಿದ್ರೆ ಯಾವ ಊರಿಂದ ಬಂದಿದ್ದೀರಾ? ಒಂದು ತಿಂಗಳಾಯ್ತು. ಬನ್ನಿ 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 ಬನ್ನಿ. ಏನಾಯ್ತು? ಏನು ಆರ್ಡರ್ ಅದೆಂತ ಇರ್ತಕ್ಕಾರಿ ಅಂತ ಅಂದ್ರೆ ನಮಗೂ ಬನ್ನಿ, ಮುಂದೆ ಬನ್ನಿ. ಏನು ಆರ್ಡರ್ ಕಾಪಿಯಾ? ಆರ್ಡರ್ ಕಾಪಿ ತಗೊಂಡ್ ಬಂದಿದ್ದೀರಾ? ಯಾವ ವಿಚಾರಕ್ಕೆ? ಏನು ವೃದ್ಧಾಪ್ಯದ ಏನದು? ಆರ್ಡರ್ ಕಾಪಿ ತಗೊಂಡ್ರಾ? ಏನಾಗ್ಬೇಕು ಈಗ? ಈಗ ಅದು ಬಂದಿಲ್ಲ, ದುಡ್ಡು ಬರ್ತಿತ್ತಲ್ಲ. ಯಾಕೆ ಬರ್ತಾ ಇಲ್ಲ? 3 ತಿಂಗಳಿಂದ 3 ತಿಂಗಳಿಂದ ಹೋಯ್ತೆ. ಮೋದಿ ದುಡ್ಡು ಬರ್ತಾ ಇದೆಯಾ? ಕೇಂದ್ರ ಸರ್ಕಾರದ್ದು ಬರ್ತಾ ಇಲ್ಲ. ಎಷ್ಟು ಬರ್ತಿತ್ತು ನಿಮ್ಗೆ? ಈಗ ಬರ್ತಾ ಇಲ್ಲ. ಏನಂತ ಏನ್ ಮಾಡ್ಬೇಕಂತ ನನಗ್ ಗೊತ್ತು. ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಿಂದ ಬಂದಿದ್ದೀರಾ? ಬನ್ನೂರಿಂದ ನರಸೀಪುರಕ್ಕೆ ಹೋಗಿದ್ದು. ಯಾಕೆ ನರಸೀಪುರಕ್ಕೆ ಯಾಕೆ ಹೋದ್ರಿ? ಇಲ್ಲೇ ಇದೆಲ್ಲ ನಾಡ್ಕತ್ತೀರಿ, ಉಪಣ ಹಾಕ್ತಿದ್ದೀರಿ. ಅಲ್ಲಿ ಬರ್ಕೊಟ್ಟು ಹಿಂಗೆ ಅಂತ ಅಲ್ಲಿ ಬಂದು ಯಾವ ಸಂಘಟನೆ ನಿಮ್ದು? ಶಾಲಾ ಹಾಕಿದ್ದೀರಾ ನೀವು? ಸುಮ್ಮನೆ ಹಾಕೊಂಡಿದ್ದೀರಾ? ಒಟ್ಟ ರೈತ ಸಂಘಟನೆಗೆ ಸಪೋರ್ಟ್ ಮಾಡ್ತೀರಾ ರೈತರು? ಏನಾಯ್ತು ಇವತ್ತು ಬಂದಿದ್ರಲ್ಲ? ಬಂದಿದ್ದೆ, ಚೆಕ್ ಮಾಡ್ಬೇಕು.
ಜನ ನಿಂತಿರತ್ತೆ ನಮ್ಮ ಮನೆ ಹೋಯ್ತೇವೆ ಹಾ, ಹಾ. ಯಾಕೆ ಅವರು ಬೆಳಗ್ಗೆ 6 ಗಂಟೆ ನಿಂತಿದ್ದು ಯಾರು ನಾವು ಬಂದಿದ್ರ ಮತ್ತೆ? ಹಾ ಹಾ ಹೆಚ್ಚು ಕಮ್ಮಿ ತಿಂಗಳು ಆಯ್ತು. ಅದು ಇವತ್ತು ಬಂದಲ್ಲ ನೋಡ್ಮಾನು ಬಂದ. ಓಕೆ 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 ನೀವು ಬನ್ನಿ ನಿಮ್ಮ ಹತ್ರ ನೋಡಿ ನೀವು ಹಸಿರು ಟವಲ್ ಹಾಕಿದ್ರ ಯಜಮಾನ್ರೆ, ಹಸಿರು ಟವಲ್ ಹಾಕಿದ್ರ ನಿಮ್ ಜೊತೆಗೆ ಹಸಿರು ಟವಲ್ ಹಾಕೊಂಡು ಬಂದು ಸಪೋರ್ಟ್ ಮಾಡಬಹುದಲ್ಲ ನಿಮ್ಗೆ? ಯಾಕೆ ಬರಲ್ಲ ಅವರು? ಯಾಕೆ ಬರಲ್ಲ? ಅವರೆಲ್ಲ ಯಾಕೆ ಮತ್ತೆ ಯಾಕ್ರಿ ಹಸಿರು ಟವಲ್ ಹಾಕ್ತೀರಾ ನೀವು? ನಿಮ್ಮ ಸಂಘಟನೆಯವರು ಅಥವಾ ನಿಮ್ಮ ಸ್ನೇಹಿತರು ಹಸಿರು ಟವಲ್ ಹಾಕ್ತಿರೋ ಕೆಲವರು ನಾವು ಯಾವತ್ತಾದ್ರೂ ಸ್ಟೇಟ್ ಹೋಗಿ ಸಾಲ ಮನ್ನಾ ಮಾಡಿ ಕಬ್ಬು ಲೋನ್ ಕೊಡ್ರಿ, ಸಾಲ ಲೋನ್ ಕೊಡ್ರಿ ಅಂತ ನಾವು 300 ರೂಪಾಯಿ 100 ರೂಪಾಯಿ ಕೂಲಿ ಬಿಟ್ರೆ ಯಾವ್ದು ಇಲ್ಲ. ಇದೊಂದು ಬಸ್ಸಿದ್ ಬಿಟ್ರೆ ಯಾಕಂದ್ರೆ ಯಾರು ಕೇಳಿ ನಮ್ಮ ಬಸ್ಸಲ್ಲಿ ನಮ್ಮ ದೇಶದಲ್ಲಿ ಬಸವನಹಳ್ಳಿಯವರ ನೀವು ನೋಡಿ, ನಮ್ಮ ಹೆಮ್ಮೆ ಬಸವನಹಳ್ಳಿ ಬಗ್ಗೆ ಮಾತಾಡ್ಬೇಕು. ಇವ್ರ ಗ್ರಾಮದಲ್ಲಿ ಎಣ್ಣೆನೆ ಮಾರಂಗಿಲ್ಲ ಅಲ್ವಾ ಯಜಮಾನ್ರ? ನೋಡಿ ಇಡೀ ತಾಲೂಕಲ್ಲಿ 195 ಹಳ್ಳಿ ಇದೆ ನರಸೀಪುರ ತಾಲೂಕಲ್ಲಿ. ಬಿಟ್ರೆ ಮಾಡೋದು ತಪ್ಪು. ಅವ್ರ ಮನೆಗೆ ಹೋಗಿ ಕುಡ್ಕೋಬೇಕಷ್ಟೇ, ಬೀದಿಲೆಲ್ಲೂ ಕುಡಿಯಂಗಿಲ್ಲ. ಬಸವನಹಳ್ಳಿ ಗ್ರಾಮದಲ್ಲಿ ಪಾನ ನಿಷೇಧಕಾರ ಗ್ರಾಮ ಅದು. ಗಾಂಧೀಜಿ ಕಂಡಂತ ಕನಸು ಇಡೀ ಜಿಲ್ಲೆಯಲ್ಲಿ ಒಂದೇ ಗ್ರಾಮದಲ್ಲಿ ಆಗಿರ್ಬೋದು. ನನ್ನಿಷ್ಟಕ್ಕೆ ಬಸವನಹಳ್ಳಿ ಗ್ರಾಮದವರು ರೈತರು ಮಾಡುವಾಗಿಲ್ಲ, ಎಲ್ಲೂ ಮಾರಂಗಿಲ್ಲ ಆಯ್ತಾ. ಇವತ್ತೇನು ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಕೊಡ್ತಾ ಇದ್ರ ನೀವು. ಹಳ್ಳಿಲಿ ಹೋಗ್ಬಿಟ್ಟು ಬಂದು ಹೋಬ್ಳಿನೇ ಏನೋ ಎಣ್ಣೆಗಳ ಗ್ರಾಮ ಮಾಡ್ತಾ ಇದ್ರ ನೀವು. ಅವೆಲ್ಲ ಕೇಳಕ್ ಅಧಿಕಾರಿಗಳಿಗೆ ತಾಕತ್ತಿಲ್ಲ. ನಮ್ ಮೇಲೆ ಕೇಸ್ ಹಾಕೋದು, ಯಾವನೋ ಬಂದು ಫ್ರಾಡ್ ನನ್ನ ಮಗ ಬಂದು ನನ್ನ ಮೇಲೆ ಹೇಳಿದ್ರೆ ನನ್ನ ಮೇಲೆ ಒಂದು FIR ಹಾಕ್ಬಿಡೋದು. ಬಂದು ಪ್ರಸ್ತಾವನೆ ಕೇಳಲ್ಲ, ಏನಪ್ಪ ನಿನ್ ಮೇಲೆ ಕಂಪ್ಲೇಂಟ್ ಹೇಳೋರ ಏನ್ ನಿಜನಾ ಅಂತ. ನಿಮ್ ಯೋಗ್ಯತೆಗಳಿಗೆ ಕರೀತಾರೆ 3 ಎಬ್ಬೆಟ್ನವ್ರು ಮೀಟಿಂಗ್ ಹೋದ್ರು ಅಲ್ಲಿ ಮಾಡಿದ್ರು ನಾವು ಇಲ್ಲಿ ಕೂತಿರ್ತೀವಿ, ಕಡ್ದು ಮನೆಗೆ ಬರ್ತಾರೆ. ಅಷ್ಟು ಬಿಟ್ಟು ಇನ್ನೇನಾರ ಇದ್ರೆ ನೋಡಿ 2 ತಿಂಗಳಾಯ್ತು. ಬಸ್ನಲ್ಲಿ 2 ತಿಂಗಳಾಯ್ತು ಇದು. 3 ತಿಂಗಳು ಬಟ್ಟೆ ಇಲ್ಲ ನೋಡಿ ಕೇಳ ಅಂತ ನಾವು ಹೋಗಿ ಅಲ್ಲಿ ಮಾಡಿಸಿ ಇಲ್ಲಿ ಮಾಡಿಸ್ಕೊಂಡು ನಮ್ಗೆ ಗೊತ್ತಿಲ್ಲ ಒಬ್ಬ ಮಾಡಿಸ್ಕೊಂಡು ಇದು ಬಂದಿದ್ದೇನು ಅಂದ್ಬಿಟ್ಟು ಬಂದ್ ಈಗ ಅನ್ನೋದು ನಮಗೆ ಅದ್ಯಾಕೆ ಅವ್ರ ಕೆಲವೊಂದು ಮಾತು ಅಂದ್ಬಿಟ್ಟು ನೋಡ್ಬಿಟ್ಟು ಹೋಯ್ತೇವೆ. ಈಗ ಮತ್ತೆ ನಾಳೆ ಬರ್ತೀರಾ? ಬೆಳಗ್ಗೆ 6 ಗಂಟೆಗೆ ಬಂದಿದ್ರಿ? ಅವತ್ತು ಬಂದು 6 ಗಂಟೆಗೆ ಬಂದು ಏನೋ 5 ಎಷ್ಟೋ 3 ಗಂಟೆ ಆಯ್ತು ಇಸ್ಕೊತಿದ್ದ ಮಧ್ಯಾಹ್ನ ಅಪ್ಲಿಕೇಶನ್ ಹಾಕಕ್ಕೆ. 6 ಗಂಟೆ ಆಯ್ತು, 3 ಗಂಟೆ ಬರುವತ್ತು ಕೊಡ್ತಿದ್ದು ಅಷ್ಟೊತ್ತು ನಿಂತು ಹೋಯ್ತು. ಸರ್ ಬನ್ನಿ ಸರ್ ಇಲ್ಲಿ. ಸರ್ ಯಜಮಾನ್ರೆ ಬನ್ನಿ ಒಂದು ನಿಮಿಷ. ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ ಬಸವನಹಳ್ಳಿಯವರ. ಎಲ್ಲ ಮಾಡ್ತಾರೆ, ಎಲ್ಲ ಹೋಯ್ತಾರೆ ಸರ್. ವಿಶೇಷವಾದ ಇಡೀ ರಾಜ್ಯದ ನೋಡ್ತಾ ಇದೆ, ಲೈವ್ ಅಲ್ಲಿ ಇದೀನಿ. ದಯವಿಟ್ಟು ನಿಮ್ಮ ಸಮಸ್ಯೆ ಏನಾಗಿತ್ತು, ಯಾಕೆ ಪೋರ್ಟ್ ರದ್ದಾಯ್ತು ಅನ್ನೋದು ಒಂಚೂರು ಹೇಳಿ ಸರ್, ಜನಕ್ಕೆ ಗೊತ್ತಾಗ್ಲಿ. ಸರ್ ಈಗ ಹೊಸದಾಗಿ ಕಂಪ್ಯೂಟರೈಸ್ ಮಾಡಿದ್ರಲ್ಲ ಸರ್ ಆರ್ಟಿಸಿಗಳ ಮಾಡುವಾಗ ಕೆಲವರು ಹೊಸಬ್ರನ್ನ ತಕೊಂಡು ಯಾರ್ದೋ ಹೆಸರ್ದ ಯಾರಿಗೋ ಆರ್ಟಿಸಿ ಜಮೀನ್ ಎಲ್ಲೋ ಇದ್ರೆ ಇನ್ನೊಂದು ಜಮೀನು ಹಿಂಗೆಲ್ಲ ಅಧ್ವಾನ ಮಾಡೋರ ಸರ್. ಯಾರು ಅಂತಂದ್ರೆ ಇಲಾಖೆ ಕಂದಾಯ ಇಲಾಖೆಲೆ ಹೆಚ್ಚಿನ ಡಿಸ್ಪ್ಯೂಟ್ ಇರೋದು ಕಂದಾಯ ಇಲಾಖೆ ಸರ್. ಇನ್ ಬೇರೆ ಕಡೆ ಯಾವ್ದು ಇಲ್ಲ. ಈಗ ನಾನು ಎಜುಕೇಶನ್ ಅಲ್ಲಿ ಇದ್ದೆ, ಆದ್ರೂ ಅಪ್ಡೇಟ್ ಮಾಡಿದೀನಿ ಎಲ್ಲನೇ. ಪ್ರತಿಯೊಂದು ಮಗುವಿಂದು ತಂದೆ ತಾಯಿ ಸರ್ ನಾವು ಎಜುಕೇಶನ್ ಗೊತ್ತಾಯ್ತು. ರಿಟೈರ್ಡ್ ಆಗಿ 12 ವರ್ಷ ಆಯ್ತು ಸರ್. 12 ವರ್ಷದಲ್ಲಿ ಇವತ್ತು ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀನಿ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಕೊ ಬರ್ಲಿ. ಒಳ್ಳೆ ಎಂತ ಒಳ್ಳೆ ಕುರ್ಸಾಮಿಗೌಡ ಒಳ್ಳೆ ಕೆಲಸ ಮಾಡಿದೀವಿ ಸರ್. ಇಲ್ಲಿ ಇನ್ನೇನಿಲ್ಲ ಸರ್, ಇಲ್ಲಿ 2 ಸೆಂಟರ್ ಆಗ್ಬೇಕು. ಇಲ್ಲಿ ಅವ್ರ ಪಾಪ ಒಬ್ಬರ ಕೈಲಿ ಆಗಲ್ಲ, 2 ಸೆಂಟರ್ ಆಗ್ಬೇಕು. ಆಮೇಲೆ ಅಪ್ಲಿಕೇಶನ್ ರಿಸೀವ್ಗೆ 1 ಸೆಂಟರ್ ಬೇಕು, ಡಿಸ್ಟ್ರಿಬ್ಯೂಟ್ಗೆ ಇನ್ನೊಂದು ಸೆಂಟ್ರು ಇಟ್ಕೊಂಡು ಕೊಳ್ಳಿ ಸರ್. ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಜನ ಬರ್ತಾರೆ. ಈಗ ನೀವ್ ಹೇಳ್ದಂಗೆ 33 ಹಳ್ಳಿ ಇದೆ, ಇಲ್ಲಿ ಬಹಳ ಸಮಸ್ಯೆ ಇದೆ ಸರ್. ಪ್ರತಿಯೊಂದು ಸಮಸ್ಯೆ ಇದೆ. ಈಗ ನಂದೇ ಜಮೀನು ನನ್ನ ತಮ್ಮನಿಂದ ತಗೊಂಡಿದ್ದೀನಿ, ಅದು ಎಲ್ಲೋ ಹೋಗಿ ಕುಂತದ್ದು ಯಾವ್ದೋ ಕೋರ್ಟ್ನಲ್ಲಿ. ಯಾಕಂಗಾಯ್ತು ಗೊತ್ತಿಲ್ಲ ಸರ್. ಆಗೆಲ್ಲ RTC ಕರೆಕ್ಟ್ ಆಗದೆ ಅಂತ ರಿಜಿಸ್ಟರ್ ಮಾಡ್ಕೊಂಡೆ. ಇದು ಮಾಡ್ಬಿಟ್ರ ರಿಜಿಸ್ಟರ್ ಮಾಡ್ಕೊಂಡೆ ನಮ್ಮ ಅಣ್ಣಿಂದ. ಇಲ್ಲಿ ನೋಡಿ, ಇವಳು ನಮ್ಮ ಮಗಳು ಅಂಬಿಕಾ ಪಿ ಅಂದ್ಬಿಟ್ಟು ಆಯ್ತಾ, ಇವಳಿಗೆ ಜಮೀನ್ ತೆಗೆದು ಕೊಟ್ಟೆ 14 ಗುಂಟೆನ. ಇದು ಹಂಗೆ ಆಗದೆ. ಇದು ರಿಜಿಸ್ಟರ್ ಆಯ್ತು. ಜಮೀನ್ ಎಲ್ಲೋ ಐತೆ, ಸೂಚ್ಯಂಕೆ ಎಲ್ಲೋ ಐತೆ. ಮಾಡಿದ್ರು ಮುಟ್ಟಾಳ ರಿಜಿಸ್ಟರ್ ಆಫೀಸರ್ಸ್. ಈಗ GPA ಬಂತಲ್ಲ ಸರ್, GPA ಬಂದ್ಮೇಲೆ ಗೊತ್ತಾಗಿರೋದು. ಅಲ್ಲಿ ಗೊತ್ತಾಗ್ತಾನೆ ಇರಲಿಲ್ಲ. ಇಲ್ಲ ಸರ್, ಹಿಂದೆ ಸಾನ್ಭೋಗ್ ಗೊತ್ತಾನೆ ಇತ್ತಲ್ಲ, ಇಲ್ಲ ಕುಂತ್ಕೊಂಡ ಅವನ್ದೇನ ಮರಿಗೋಡಂದ ಎಲ್ಲ ಆಯ್ತಾ, ನಾನು ಹೇಳ್ದಂಗೆ ಬರೀ ಅನ್ಬಿಟ್ಟು RTC ನಂಬರು ಇಲ್ಲಿರುವುದು, ಅದ್ರ ಅನುಭವ ಇನ್ನೆಲ್ಲೋ ಇರುವುದು. ಈಗ ಇಷ್ಟೆಲ್ಲ ಸರ್ಕಸ್ ಏನ್ ಮಾಡಿದ್ರಿ? ಇನ್ನೂ ಏನು ಮಾಡಿಲ್ಲ ಸರ್. ನಾವು ಏನ್ ಮಾಡೋಕ್ಕಾಗಲ್ಲ, ಹೆಲ್ಪ್ಲೆಸ್. ನಾವ್ ಏನ್ ಮಾಡೋಕ್ಕಾಗತ್ತೆ ಹೇಳಿ? ಒಬ್ರು ಇಲಾಖಾ ಅಧಿಕಾರಿ ಇಲ್ಲ, ಕೆಲಸ ಮಾಡಿದವರು ವಿದ್ಯಾವಂತರಾದ್ರೂ ಈಗ ಏನ್ ಹೇಳ್ತಾರ ಗೊತ್ತಾ? ಈಗ ನಮ್ ದೊಡ್ಡಪ್ಪನ ಮಗನ ಹತ್ರ ಐತೆ ಅದು
ಎಲ್ಲಿ ನಮ್ಮ ಜಮೀನು. ಈ ನಾನ್ ಮಾಡ್ತಾ ಇರೋದು ನಮ್ಮ ದೊಡ್ಡಪ್ಪನ ಮಗನ ಹೆಸರಲ್ಲಿ ಐತೆ. ಅವನಿಗೆ ನಾನ್ ಬರ್ಕೊಡ್ಬೇಕು ಅಲ್ಲಿ ಆ ನಂಬರ್ ಅಲ್ಲಿ, ಅವನು ನಮಗ್ ಬರ್ಕೊಡ್ಬೇಕು. ಚೆನ್ನಾಗಿದ್ರೆ ಬರ್ಕೊಡ್ತಾರೆ, ಓಕೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಇಲ್ದೇನೆ. ಇಲ್ಲಾಂದ್ರೆ ಹೊಡೆದಾರ್ ಸಾಯ್ತಾರ ಸಾ. ಈ ಕೇಸ್ಗಳು ಆಯ್ತಿರೋದು ಯಾಕೆ? ಇದೇ ಮೇನ್ ಡಿಸ್ಪ್ಯೂಟ್ ಸರ್. ಕಂದಾಯ ಇಲಾಖೆದು ದಯಮಾಡಿ ಕಂದಾಯ ಇಲಾಖೆದ ಇದನ್ನ ಸರಿಪಡಿಸ್ಬೇಕು. ನಾವು ನಮ್ಮ ಮಗಳಿಗೆ ಇದು DDLR ಹತ್ರ ಹೋಗಿ ಅಲ್ಲಿಂದ ಪರ್ಮಿಷನ್ ಮಾಡಿಸಿ ADLR ಬಂದು ಇನ್ನೂ ಆಗಿಲ್ಲ ಆ ಕೆಲಸ. ಎಷ್ಟು ತಿಂಗಳಿಂದ ಓಡಾಡ್ತಾ ಇದೆ ಇದಕ್ಕೆ? 1 ವರ್ಷ ಆಯ್ತು. 1 ವರ್ಷ? 1 ವರ್ಷ ಆಯ್ತು. ನಿಮ್ಮ ಜಮೀನು ನಿಮ್ಮ ಖಾತೆಗೆ ಎಲ್ಲ ಇದ್ರು ಇಲ್ಲ ಸರ್, ಖಾತೆ ಆಗಲ್ಲ. ಅವು ಆಗೋದಿಲ್ಲ, ಆಗುದಿಲ್ಲ. ನಿಮ್ದೆಲ್ಲಿದ್ದು ನೋಡ್ಕೋಗಿ ಅಂತಾರೆ. ನಿಮ್ದೆಲ್ಲ ಈಗ ರಿಜಿಸ್ಟರ್ ಮಾಡಕ್ಕೆ ರಿಜಿಸ್ಟರ್ ಆಫೀಸರ್ ಬನ್ನೂರು ಏನು ರಿಜಿಸ್ಟರ್ ಆಫೀಸರ್ ಇರುವಂತ ಅಧಿಕಾರಿಗಳು ಏನು ನೋಡಲ್ವ? ಹಂಗಾರೆ ಮಾಡ್ಕೊಡ್ತಾರ ಅವರು. ಏನ್ ಗೊತ್ತಾ ಸರ್, RTC ಕರೆಕ್ಟ್ ಆಗಿದ್ಯಾ ಎಲ್ಲ RTC ನೋಡ್ಬಿಟ್ಟೆ ಮಾಡುದು. ಆಗ ಏನು ಇದಿರ್ಲಿಲ್ಲ. ಈಚೀಚೆಗೆ ಏನ್ ಮಾಡಿದ್ರು, ಕೆಲವು ರೂಲ್ ನ ತಂದ್ರು. ಇದು ಪಕ್ಕ ಇರ್ಬೇಕು, ಇದೆಲ್ಲ ಐತೆ, ಸ್ಪಾಟ್ ಕಳಿಸಿ ಫಸ್ಟ್ ಆಫ್ ಆಲ್ ಒಂದ್ಸಾರಿ ಸರ್ವೇರ್ ಹೋಗಿ ಆ ಸ್ಪಾಟ್ ಚೆಕ್ ಮಾಡಿ ಅವರಿಂದ ರಿಪೋರ್ಟ್ ಕೊಡ್ಬೇಕು ನಮ್ಗೆ. ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತದ ಸರ್. ಯಾರೇ ಇನ್ನು ಮುಂದೆ ಜಮೀನ್ ಮಾರ್ಬೇಕಾದ್ರೆ ಅವರು ಸರ್ವೇರ್ ಕರ್ಕೊಂಡು ಹೋಗಿ ತೋರಿಸಿ ಕರೆಕ್ಟ್. ಒಂದ್ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ತಾಲೂಕು ಸರ್ವೇರ್ಗಳು ಕಮ್ಮಿ ನಮ್ಮಲ್ಲಿ ಇರೋದು ಇಬ್ರು ಸರ್ ಇದಾರೆ, ಪ್ರೈವೇಟ್ನವ್ರು ಇದಾರೆ. ಪ್ರೈವೇಟ್ನವ್ರು ತಗೊಳಲ್ವಲ್ಲ, ಮಾನದಂಡ ಬರಲ್ವಲ್ಲ. ಈಗ ನಾವು ನನ್ನ ಪ್ರಕಾರ ನಾನು ತಿಳಿದ ಮಟ್ಟಿಗೆ ಅವರು ನಾವು ದುಡ್ಡು ಕಟ್ಟಿದ್ರೆ 1 ವಾರದಲ್ಲಿ ಬಂದು ಅಳತೆ ಮಾಡವ್ರೆ ಸರ್. ಪ್ರೈವೇಟ್ನವ್ರು ಬರ್ತಾರೆ. ಅದನ್ನ ಇವ್ರು ಒಪ್ಪಲ್ವಲ್ಲ. ಈಗ ಉದಾಹರಣೆಗೆ ನಿಮ್ಮ ಮನೆಯವರಾಗಿತ್ತು ಅಂದ್ರೆ ಇನ್ನೊಂದು ಪ್ರೈವೇಟ್ನವ್ರು ಹೇಳಿದ್ರೆ ಯಾವ ಲೆಕ್ಕಕ್ಕೂ ತಗೋದಿಲ್ಲ, ಅಲ್ಲಿ ತಗೋದಿಲ್ಲ ಅಲ್ವಾ? ಪ್ರೈವೇಟ್ ಸರ್ವೇಯರ್ಗೆ ನಿಜವಲ್ಲ ಅವ್ರಿಗೆ ಫುಲ್ ಅಥಾರಿಟಿ ಕೊಡ್ಬೇಕು ಸರ್. ಅವರು ಎಲ್ಲಿ ಕೊಟ್ಟರು ಗೊತ್ತೇ ಇಲ್ಲ. ತಗೊಳ್ಳಿ ಸರ್, ಎಷ್ಟು ಲಕ್ಷಾಂತರ ಜನ ಪ್ರೈವೇಟ್ ಸರ್ವೇಯರ್ ಇದರಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಂದೆ ಸ್ಟ್ರೈಕ್ ಮಾಡಿದ್ರು. ಯಾಕೆ ತಗತ್ತೆ ಇಲ್ಲ ಸರ್. ಈ ಕೆಲವೊಂದು ಇಲಾಖೆ ಅವೆ, ಏನೂ ಪ್ರಯೋಜನ ಇಲ್ಲ. ಈಗ ಇದು ನೀರಾವರಿ ಇಲಾಖೆ ಏನ್ ಸ್ವಾಮಿ ಮಾಡಿದ್ರು, ನೀರಾವರಿ ಇಲಾಖೆ ಕುತ್ಕೊಂಡು ಕಾವೇರಿ ನೀರಾವರಿ ನಿಗಮ ಆಯ್ತಲ್ಲ ಸ್ವಾಮಿ, ಏನ್ ಮಾಡಿದ್ರು ಸ್ವಾಮಿ ಅವರು? ಇಂಥದ್ದು ಮಾಡಿದ್ರು. ಅಲ್ಲಿ ಹೋಗಿ ನಮ್ಮ ಇಲ್ಲಿಂದ ಅಧಿಕಾರಿಗಳು ಹೋಗಿ ಏನೂ ಮಾತಾಡ್ಲಿಲ್ಲ ಅಂತಂದಾಗ ಅವ್ರ ಇಷ್ಟ ಬಂದಂಗ ಆದೇಶ ಮಾಡ್ತಂತ ಇನ್ನೇನ್ ಮಾಡ್ತಾರೆ? ಏನು ಚಕರ ಎತ್ತುದಿಲ್ಲ ಇವರು. ಈಗ ನೋಡಿ, ನೆನ್ನೆ ಪುನಃ ಆದೇಶ ಆಗದೆ. ಎಲ್ಲಿ ನಮ್ತವೇ ನೀರಿಲ್ಲ, ನಾವು ಕಟ್ಟಿರೋದು ನಿಮ್ಗೆ ನೀರು ನಿಮ್ ಕೇಳ್ಕೊಳ್ತಾ ಬಿಡ್ತೀವಿ ಅಂತ ಹೇಳಿದವ. ಎಲ್ಲಿ ಸರ್, ಯಾವ ಇದ್ರಲ್ಲಿ ಆಯ್ತಾ ಅದು ಕಾನೂನು? ಇವ್ರು ಇಲ್ದೇರ್ದೆಲ್ಲ ಮಾಡ್ಬಿಟ್ಟು ಕಾನೂನ ಸರ್. ಮೊದಲು ನೀರಾವರಿ ಸಮಿತಿ ರದ್ದಾಗಬೇಕು ನಮ್ಮ ಕರ್ನಾಟಕ. ಕೋರ್ಟ್ ಏನು ಕೋರ್ಟ್ ಅದುವೆ CWMA CWRC ಅವ್ರು ಹೇಳ್ದಂಗೆ ಯಥಾವತ್ತಾಗಿ ಮುಂದುವರ್ಸಿ. ಕೋರ್ಟ್ ಹೇಳುದು ಕೋರ್ಟ್ಗೆ ಯಾಕೆ ಹೋಗ್ಬೇಕು ನಾವು? ಕೋರ್ಟೇ ನ್ಯಾಯ ಇಲ್ವಲ್ಲ ನಮ್ಗೆ? ಕೋರ್ಟ್ ಎಲ್ಲಿ? ನ್ಯಾಯಸ್ಥಾನಕ್ಕೆ ನ್ಯಾಯ ಇಲ್ಲ ಅಂದಾಗ ನಾವು ಮಾಡುದು ಏನು? ಈಗ ಅದೇ ಹೇಳುತ್ತು ಅವರು, CDMA ಮತ್ತೆ CWRC ಏನೈತೆ ಯಥಾವತ್ತಾಗಿ ಮುಂದುವರ್ಸಿ ಅಂದ್ಮೇಲೆ ನಾವು ನ್ಯಾಯಾಲಯಕ್ಕೆ ಹೋಗುವಂತ ಅವಶ್ಯಕತೆ ಏನಿದೆ? ಅವರೇ ಹೇಳಿದ್ಮೇಲೆ ಆಡಿನೇ ಬೇಡ ಅಂತ ನೀವು ಹೇಳೋದು? ಹೌದು, ಬೇಕಾಗಿಲ್ಲ ಸರ್. ಅವ್ರಿಗೆ ಸಂಬಳ, ಕಾನೂನು, ತೆರಿಗೆ ದುಡ್ಡು. ಹಾಗಾಗಿ ಮತ್ತೆ ನೋಡಿ, ಕಂದಾಯ ಇಲಾಖೆಯಲ್ಲಿ ನೋಡಿ ಎಷ್ಟು ಕುಂತ್ಕೊಳ್ಳಕ್ಕೆ ಒಂದು ಜಾಗ ಇರಲ್ಲ ಸರ್. ಇಲ್ಲಿಂದ ಬೇಂಚು ಇನ್ನೇನು ಬೇಡ. ಯಾವ ವ್ಯವಸ್ಥೆಗಳಿದೆ ಅರ್ಥ ಮಾಡ್ಕೊಳ್ಳಿ. ತಾವು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಿರಾ? ಇಡೀ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಇರುವಂತ ಒತ್ತಡ, ಶಿಕ್ಷಣ ಇಲಾಖೆ ಅಂತ ಬಹಳ ಸಮಸ್ಯೆ ನಿಷ್ಠುರಗಳು ಕಾಣುವಂತ ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರಾಂಶುಪಾಲ್ ಆಗಿರ್ಬೋದು, ಜೊತೆಗೆ ನಿಮ್ಮ ಸಹೋದ್ಯೋಗಿಗಳಿಗೆ ಇರುವಂತ ಒತ್ತಡಗಳು ಬೇರೆ ಯಾವ ಇಲಾಖೆ ಇರಲ್ಲ ಸರ್. ಟೀಚರ್ಸ್ ಒಂದು ಒಳ್ಳೆ ಗೌರವ ಕೂಡ ಇರಲ್ಲ ಕೆಲವೊಂದು ಟೈಮಲ್ಲಿ. ನಿಜ ಸರ್. ನೀವು ಇದನ್ನ ಯಾರೋ ಮಾಡಿರೋ ತಪ್ಪಿಗೆ ಆ ಫೋರ್ಡ್ ರದ್ದು ಮಾಡಿಸ್ಕೊಂಡು ಅವ್ನ್ ಕಾಲ್ ಇಟ್ಕೊಂಡು ಇವರು ಫೀಸ್ ಕಟ್ಟಿ ಅವ್ನ್ ಕಾಯ್ಕೊಂಡು ಅರ್ಥನೇ ಆಗ್ತಿರಲ್ಲ ಸರ್. ಇದೊಂದು ನಂಬರ್ ಚೇಂಜ್ ಮಾಡೋಕೆ, ಪೋಡಿ ನಂಬರ್ ಚೇಂಜ್ ಮಾಡೋಕೆ 1,500,000. ಇಲ್ಲಿ ಈಗ ನಮ್ಗೆ ಆವಾಗಿಂದ ಹೆಚ್ಚು ಕಡಿಮೆ 50,000 ರಿಂದ 60,000 ಕಟ್ಟಿದ್ದಾರೆ. 50,000 ರಿಂದ 60,000 ಇನ್ನೂ ಅದು ಪೂರ್ತಿ ತಪ್ಪಿಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ರೈತರು ಈಗ ನಮ್ಮ ತಿಳುವಳಿಕೆ ಉಳ್ಳವರೇ ನಮ್ಮ ಕೈಲಿ ಆಯ್ತಾ ಇಲ್ಲ ಅಂದಾಗ ಜನಸಾಮಾನ್ಯರು ಏನೂ ತಿಳುವಳಿಕೆ ಇರೋದಿಲ್ಲ ಸರ್. ಇಲ್ಲೆಲ್ಲ ಏನ್ ಗೊತ್ತಾ, ಇಲ್ಲಿ ಬಂದು ನಿಂತವ್ರಲ್ಲಿ ಇವ್ರಿಗೆ ತಿಳುವಳಿಕೆ ಇಲ್ಲ ಸರ್. ಯಾವ ಕೆಲಸ ಎಲ್ಲ ಐತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅದೇ ಹಂಗಾಗಿಯೇ ನಮ್ಮ ವಿಲೇಜ್ನಲ್ಲಿ ವಿಲೇಜ್ ಅಕೌಂಟ್ ಇರ್ತಲ್ಲ, ಅವ್ರು ಜನಕ್ಕೆ ತಿಳುವಳಿಕೆ ಕೊಡಬೇಕು. ಇಂಥ ಕೆಲಸ ಇಲ್ಲಿ ಆಯ್ತದೆ, ಇಲ್ಲಿ ಗ್ರಾಮವನ್ನ ಇಲ್ಲೇ ಮಾಡ್ಕೊಳ್ಳಿ. ಆದಾಯ ಜಾತಿ ಪ್ರತಿಯೊಂದು ಗ್ರಾಮವನ್ನೆಲ್ಲ ಮಾಡ್ಬೋದು ಸರ್. ಇವ್ರ ಪಾಪ ಇಲ್ಲಿ ಬಂದು ನಿಂತ್ಕೊಂಡು ಇದ್ದಂತ ಬೆಳಿಗ್ಗೆ ನಾನು 8 ಗಂಟೆಯಲ್ಲಿ ಹೌದು ಸರ್, ಫುಲ್ಲು ನಿಂತವ್ರೆ. ನಾನು ನಿಂತ್ಕೊಂಡು ಕೊನೆ ಅನ್ನುವ ಈಗ ಹಿಂಗೆ ಜನಸಾಮಾನ್ಯರು ಹಿಂಗಾದಾಗ ಏನ್ ಮಾಡೋದು ಸರ್? ಜನ ತಿಳುವಳಿಕೆ ಇಲ್ಲ.
ಹಾಗಾಗಿ ಆನ್ಲೈನ್ ಆ ಅಮ್ಮ ಹೇಳಿದ್ರಲ್ಲ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಹೆಣ್ಮಕ್ಳು ಸತ್ಯ ಸರ್, ಕೋಪ ಮಾಡ್ಕೊಂಡು ಉಗಿದ್ರಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ, ಅದೆಲ್ಲ ನಿಜ ಅಂತ. ಸತ್ಯ ಸರ್, ಥ್ಯಾಂಕ್ ಯು ಸರ್. ನೋಡಿ, ಇವತ್ತು ಶಿಕ್ಷಣ ಇಲಾಖೆ ಮೇಲೆ ಒತ್ತಡ ತಂತ ರಾಜ್ಯ ಸರ್ಕಾರಗಳ ಬಗ್ಗೆ ವಿಚಾರ ಮಾತಾಡ್ತಾ ಇದ್ದೀನಿ ಯಾವಾಗ್ಲೂ. ಆದ್ರೆ ಬೇರೆ ಇಲಾಖೆಗಳಿಗೆ ಯಾಕೆ ನಿಮ್ಗೆ ತಾಕತ್ತಿಲ್ವ ಅವ್ರನ್ನ ಕೇಳಕ್ಕೆ? ಶಿಕ್ಷಣ ಇಲಾಖೆ ಒಂದೇನಾ ನೀವು ಅವ್ರಿಗೆ ಮಾರ್ಗದರ್ಶನ ಮಾನದಂಡ ಹಾಕುವಂತದ್ದು? 10ವರೆಗೆ ಇಲ್ಲಿ ನೋಡಿದ್ರೆ 9ವರೆಗೆ ಹೋಗ್ಬೇಕು ನಮ್ಮ ಸ್ಪಾಟ್ಗೆ. 9ವರೆಗೆ ಬಿಡಲ್ಲ. ನಿಮ್ಮ ಈ ಒಂದು ಸುದ್ದಿನ ನಿಮ್ಮ ರಾಜ್ಯ ಸರ್ಕಾರದ ವೆಬ್ಸೈಟ್ಗೆ, ಮಂತ್ರಿ ಮಹಾಶಯರಿಗೆ, ನಿಮ್ಮ ಜನಪ್ರತಿನಿಧಿಗಳ ಮೇಲ್ ಐಡಿ ಕೂಡ ಕಳಿಸ್ತೀನಿ. ನಾಚಿಕೆ ಆಗಲ್ವಾ ನಿಮ್ಗೆ? ಆದ್ರೆ ನಮ್ ಜನ ಯಾವ ಟೆಂಡರ್ ತಗೊಂಡಿದ್ದೀರಾ? ಒಂದೇ ಟೆಂಡರ್ ತಗೊಂಡಿದ್ರಾ ಅಥವಾ ಆ ತರ ಇದೆಯಾ? ಟೆಂಡರ್ ಒಂದೇ ಸಿಸ್ಟಮ್ ಕೊಟ್ಟಿರೋದ ಟೆಂಡರ್ ಅಲ್ಲಿ? ಕೇಳಕ್ ಯೋಗ್ಯತೆ ಇಲ್ಲ ನಿಮ್ಗೆ, ತಾಕತ್ತಿಲ್ವ ಅಧಿಕಾರಿಗಳು ನಿಮ್ಗೆ? ನನ್ನ ಫೋನ್ಗಳೇ ಎತ್ತಲ್ವಲ್ರಿ ನೀವು? ನನ್ನ ಫೋನ್ಗಳೇ ಎತ್ತಲ್ವ ನೀವು? ನನ್ನ ಫೋನ್ ಎತ್ತಲ್ಲ. ಅಟ್ಲೀಸ್ಟ್ ಒಂದು ಕೇಳಿ ಜನಗಳು ತಿಳುವಳಿಕೆ. ಒಬ್ಬ ಸರ್ವೇರಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ಅವರು. ಸರ್ವೆ ಸೂಪರ್ವೈಸರ್ ಅಂತ ಅವರು. ತಾಲೂಕು ಆಡಳಿತ ವ್ಯವಸ್ಥೆಗಳಲ್ಲಿ ಪಾರ್ಟಿ ಮಾಡ್ಕೊಳಕ್ ಮಾತ್ರ ಗೊತ್ತಿರುತ್ತೆ ನಿಮ್ಗೆ. ಜನಸಾಮಾನ್ಯರ ಕಷ್ಟ ಕೇಳಕ್ ಗೊತ್ತಿಲ್ಲ ನಿಮ್ ಯೋಗ್ಯತೆಗೆ.